ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರತಕ್ಕಂಥ ತರಗತಿಗಳು. ನಾವು ವಿಷಯಾಧಾರಿತವಾಗಿ TET ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿದ್ವಿ. ಫಸ್ಟ್ಲಿಂತ ನಾವು ಕಳೆದ ತಿಂಗಳಿನಿಂದ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣದ ಕುರಿತಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳು, ಆಮೇಲೆ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಬೋಧನಾಶಾಸ್ತ್ರದ ಪ್ರಶ್ನೆಗಳು, ಆಮೇಲೆ ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಹಾಗೂ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆಲ್ಮೋಸ್ಟ್ ಎಲ್ಲ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನೋಡ್ಕೊತ ಬಂದೀವಿ. ಹಾಗೆ ಈಗ ರೀಸೆಂಟಾಗಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ. ಇವತ್ತು 2022ರ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. 2014ರಿಂದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬಂದೀವಿ. 2015, 17, 19, 21ರದ್ದು ಮುಗಿದೈತಿ. ಇವತ್ತು ನಾವು 2022ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ. ಬೇಸಿಕ್ ಆಗಿರ್ತಕ್ಕಂಥದ್ದು ನಾಲೆಜನ್ನು ನಮಗೆ ಪರೀಕ್ಷೆ ಮಾಡ್ತಾ ಬರ್ತಾನೆ ಎಕ್ಸಾಮಿನರ. ನಾವು ನೋಡೇ ಬಿಟ್ಟಿವಿ ಕ್ವಶನನ್ನು ಯಾವ ರೀತಿ ಕೇಳ್ತಾನೆ, ನಾವು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ನ ಹಾಕಬೇಕು. ಹೌದಾ, ಪ್ರತಿಯೊಂದು ಕ್ವಶನ್ನು ಅದರದ್ದೇ ಆಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರ್ತೈತಿ. ನೋಡ್ರಿ, ಈಗ ಪರಿಸರ ವಿಜ್ಞಾನ ಅಂದ್ರೆ ಮ್ಯಾಕ್ಸಿಮಮ್ ಜನರಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಜನರಲೈಸ್ ಮಾಡ್ತಾನೆ. ನಮ್ಮ ಒಂದು ಗೌರ್ಮೆಂಟ್ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ಕೆಲವೊಂದಿಷ್ಟು ಜನರಲೈಸ್ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾಕಂದ್ರೆ ಆ ಒಂದು ನಾಲೆಜ್ ನಮಗಿದ್ರೆ ನಾವು ಮಕ್ಕಳಿಗೆ ಆ ಒಂದು ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಕೆಲವೊಂದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ನಿತ್ಯ ಜೀವನಕ್ಕೆ ಅಳವಡಿಕೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ತುಂಬ ಸರಳ ಐತಿ, ತುಂಬ ಬೇಸಿಕ್ ಆಗಿರ್ತಾವ. ನಾವು ಹೆಚ್ಚಾನೆಚ್ಚ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದ, ಬೇರೆ ಬೇರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಬಿಡಿಸೋದ್ರಿಂದ ಏನಾಗ್ತೈತಿ, ಹೆಚ್ಚೆಚ್ಚು ನಮಗೆ ನಾಲೆಜ್ ಬರ್ತಾ ಹೋಗ್ತೈತಿ. ನಾವು ಅದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಓಕೆ, ನೇರವಾಗಿ ವಿಷಯಕ್ಕೆ ಹೋಗೋಣ. ಎನ್ವೈರನ್ಮೆಂಟಲ್ ಸೈನ್ಸ್, ಪರಿಸರ ವಿಜ್ಞಾನ, ಇದು ಪೇಪರ್ 1ಗೂ ಯೂಸ್ ಆಗ್ತೈತಿ. ಯಾರು BSc B.Ed ಮಾಡಿರಿ, ಪೇಪರ್ 2 ಯಾರು ವಿಜ್ಞಾನ ಬರೀತಿರಲ್ಲ ಅವರಿಗೂ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿನೂ ಮ್ಯಾಕ್ಸಿಮಮ್ ಸಿಮಿಲರ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾನೆ. ಸಿಲೆಬಸ್ ಲೆವೆಲ್ ಅಷ್ಟೇ ಇರ್ತೈತಿ. ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರಕ್ಕೂ ಆಯಿತು, ವಿಷಯಕ್ಕೂ ಆಯಿತು. ಪೇಪರ್ 2ಕ್ಕೆ ಸಂಬಂಧ ವಿಜ್ಞಾನ ಮತ್ತು ಗಣಿತ ಅಲ್ಲಿನೂ ಬರ್ತೈತಿ, ವಿಜ್ಞಾನ ಮತ್ತು ಪರಿಸರ ಇಲ್ಲಿನೂ ಬರ್ತೈತಿ. ಮ್ಯಾಕ್ಸಿಮಮ್ ಇದಕ್ಕೆ ಏನಾಗ್ತಾವ, ಪೇಪರ್ 1ಗೂ ಯೂಸ್ ಆಗ್ತೈತಿ, ಪೇಪರ್ 2ಕ್ಕೂ ಯೂಸ್ ಆಗ್ತೈತಿ. ನೇರವಾಗಿ ಈಗ ಪ್ರಶ್ನೆಗೆ ಹೋಗೋಣ. ನೋಡಿರಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ. ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂದ್ರೆ ನಾವು ಯಾವ ರೀತಿ ಅದನ್ನು ಬದಲಾಯಿಸಬಹುದು ಅಂತಂದ್ರೆ ಆಪ್ಷನ್ ಸಂಖ್ಯೆ 3. ಈ ಒಂದು ಚಿಹ್ನೆಯಿಂದ ನಾವು ರೋಧವನ್ನು ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂತ ಕೊಟ್ಟಾನ. ಆಪ್ಷನ್ ಸಂಖ್ಯೆ 3 ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನೋಡಿರಿ, 1ನೇದು 2ನೇದು 4 ಎಲ್ಲ ಚಿಹ್ನೆಗಳನ್ನ ನೋಡೇ ಇರ್ತೀವಿ. ಯಾವುದು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚಿಹ್ನೆಗಳು ಬರ್ತಾವೆ. ಭಾಳ ಸಿಂಪಲ್ ಇರ್ತೈತಿ, ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ ಎಷ್ಟು ಚಂದ ಇದು ಕ್ವಶನ್. ಪ್ರತಿಯೊಂದು ಕ್ವಶನ್ನ ಡಿಸ್ಕಷನ್ ಮಾಡ್ಕೊತಾನೆ ಹೋಗಬೇಕು. ಯಾಕಂದರೆ ನಾ ಹೇಳಿನಲ್ಲ, 2014ರಿಂದ 2023 ತನಕನೂ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋತನೇ ಅರ್ಧ ಸಿಲೆಬಸ್ ನಮಗೆ ಪರ್ಫೆಕ್ಟ್ ಆಗ್ತೈತಿ. ಹೌದಾ, ಪ್ರತಿಯೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಪೂರಕವಾಗಿರ್ತಕ್ಕಂಥ ಮಾಹಿತಿನೂ ಪಡ್ಕೊಳ್ಳೋಣ. ಯಾವ ರೀತಿ ಆ ಕ್ವಶನನ್ನು ಬಿಡಿಸ್ಬಹುದು ಅಂತಕ್ಕಂಥ ನಮ್ಗೆ ಗೆಸ್ನು ಮಾಡ್ಕೋತ ಹೋಗೋಣ. ಆ ಒಂದು ವಿವರಣೆಯನ್ನು ನಿಮ್ಗೆ ಜೊತೆಗೇ ಕೊಟ್ಕೋತ ಹೋಗ್ತೀನಿ. ಓಕೆ, ನೋಡ್ರಿ, ಇವುಗಳಲ್ಲಿ ವಿದ್ಯುತ್ ವಾಹಕ. ನೋಡ್ರಿ, ನಾವು ವಸ್ತುಗಳೇನು ಮಾಡ್ತೀವಿ, ವಾಹಕ ಅಂದ್ರೆ ವಿದ್ಯುತ್ತನ್ನು ತನ್ನಿಂದ ಹರಿಯಲಿಕ್ಕೆ ಬಿಡ್ತಕ್ಕಂಥ ವಸ್ತುಗಳನ್ನು ವಾಹಕ ಅಂತ ಕರಿತೀವಿ. ಆಮೇಲೆ ಕೆಲವೊಂದಿಷ್ಟು ವಸ್ತುಗಳನ್ನು ಅರೆವಾಹಕಗಳಂತ ಕರಿತೀವಿ, ಕೆಲವೊಂದಿಷ್ಟು ಏನು ಮಾಡ್ತೀವಿ, ಅವಾಹಕ ಅಂತ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ವಿದ್ಯುತ್ತನ್ನು ಬಿಡಂಗಿಲ್ಲ. ರಬ್ಬರ್ ಅಂತಕ್ಕಂಥದ್ದು ಏನು ಮಾಡ್ತೈತಿ, ಪ್ಲಾಸ್ಟಿಕ್ ಅಂತಕ್ಕಂಥದ್ದು, ಗಾಜಿನ ಬಳೆ ಅಂತಕ್ಕಂಥದ್ದು, ಇವು ವಿದ್ಯುತ್ತನ್ನು ತನ್ನ ಮೂಲಕ ಹಾಯ್ದು, ಅಂದ್ರೆ ಆ ಒಂದು ವಿದ್ಯುತ್ ಫ್ಲೋ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಂದ್ರೆ ಫ್ಲೋಯಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತೇಳಿ ನಾವು ಕರಿತೀವಿ ವಿಜ್ಞಾನ ಭಾಷೆಯಲ್ಲಿ, ಫಿಸಿಕ್ಸ್ ಭಾಷೆಯಲ್ಲಿ. ನಾವು ಈಗ ಗಾಜಿನ ಬಳೆ ಐತಿ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಐತಿ, ರಬ್ಬರ್ ಐತಿ. 3 ಏನಾಗ್ತಾವ, ಅವಾಹಕ ಆಗ್ತಾವ. ತನ್ನ ಮೂಲಕ ವಿದ್ಯುತ್ತನ್ನು ಬಿಡಿಸ್ಕೊಡ್ತೈತಿ. ಯಾವುದು, ಪೆನ್ಸಿಲ್ ಅಂತ ಕರಿತೀವಿ. ಪೆನ್ಸಿಲ್ನ ಲೆಡ್ ಅದು ಏನು ಮಾಡ್ತೈತಿ, ಪೆನ್ಸಿಲ್ನ ಲೆಡ್ ವಿದ್ಯುತ್ತನ್ನು ಬಿಟ್ಟು ಕೊಡ್ತೈತಿ. ಅದಕ್ಕೆ ವಿದ್ಯುತ್ ವಾಹಕ ವಸ್ತು ಪೆನ್ಸಿಲ್ ಆಗ್ತೈತಿ. ನೆನ್ಪಿಟ್ಕೋರಿ. ಕ್ವಶನ್ ಹಿಂಗೆ ಏನಂತಂದ್ರೆ ಮತ್ತೆ ನೋಡ್ರಿ, ತುಂಬ ಎಕ್ಸಾಮ್ದ ಕ್ವಶನ್ ಆಗೈತೆ, ಬರೀ TETನ ಕ್ವಶನ್ ಆಗೈತೆ ಅಂತ ಅರ್ಥ ಇಲ್ಲಿದು. ನೀವು ಬೇಕಾದಂಗೆ SDC ಕ್ವಶನ್ ಪೇಪರ್ ತೆಗೆದು ನೋಡ್ರಿ, FDC ಕ್ವಶನ್ ಪೇಪರ್ ತೆಗೆದು ನೋಡ್ರಿ, PDO ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಗ್ರೂಪ್ C ಕ್ವಶನ್ ತೆಗೆದು ನೋಡ್ರಿ. ಈ ಕ್ವಶನ್ ಸಿಗ್ತದೆ ನಿಮಗೆ. ಹೌದಾ, ಭಾಳಷ್ಟು ಕಡೆ ಏನು ಮಾಡ್ತಾನೆ, ವಾಹಕ ಮತ್ತು ಅವಾಹಕದ ಮೇಲೆ ಪ್ರಶ್ನೆಗಳನ್ನ ಕೇಳ್ಕೊತ ಬರ್ತಾನೆ. ಪೆನ್ಸಿಲ್ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರ. ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹೌದಾ, ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಏನು ಅಂತ ಕ್ವಶನ್ ಐತಿ ಇಲ್ಲಿ. ಹೌದಾ,
ನೋಡಿರಿ, ಗಾಜನ್ನು ಏನು ಮಾಡ್ತಾರೆ, ಕನ್ನಡಕಗಳ ತಯಾರಿಕೆಯಲ್ಲಿ ಆಲ್ಮೋಸ್ಟ್ ಬಳಸ್ತಾರೆ ಅಂತ ಗೊತ್ತೈತಿ. ಸ್ವಯಂ ಪ್ರಕಾಶ ವಸ್ತುನ ಅಲ್ಲ. ಸ್ವಯಂ ಪ್ರಕಾಶ ವಸ್ತು ಅಂದ್ರೆ ನಕ್ಷತ್ರಗಳು ರೀ. ಅಪಾರದರ್ಶಕ ಅಂತಂದ್ರೆ ತನ್ನ ಮೂಲಕ ಬೆಳಕನ್ನು ಹಾಯ್ದು ಹೋಗಲು ಬಿಡಲಾರದ ವಸ್ತುಗಳನ್ನು ಅಪಾರದರ್ಶಕ ಅಂತೀವಿ. ಪ್ರತಿಯೊಂದು ಆಪ್ಷನ್ ಸತಕ್ಕೆ ಬಿಡಿಸುಮ, ಹೌದಾ. ಅರೆ ಪಾರದರ್ಶಕ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತನ್ನ ಮೂಲಕ ಬೆಳಕನ್ನು ಹಾಯ್ದು ಹೋಗಲು ಬಿಡತಕ್ಕಂಥ ವಸ್ತುಗಳನ್ನು ಅರೆ ಪಾರದರ್ಶಕ ಅಂತ ಕರಿತೀವಿ. ಪಾರದರ್ಶಕ ಅಂದ್ರೆ ಸಂಪೂರ್ಣವಾಗಿ, ಹೌದಾ, ಸಂಪೂರ್ಣವಾಗಿ ಬೆಳಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ವಸ್ತುಗಳನ್ನು ನೋಡುವಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಸಿಂಪಲ್, ಗಾಜನ್ನು ಕನ್ನಡಕಗಳಲ್ಲಿ ಬಳಸ್ತಾರಂತಂದ್ರೆ ಅದು ಒಂದು ಪಾರದರ್ಶಕ ವಸ್ತುಗಳಾಗ್ತೀವಿ ಸ್ನೇಹಿತರೆ. ನೋಡಿರಿ ಎಷ್ಟು ಚಂದ ಐತಿ ಕ್ವಶನ್ನ. ಪ್ರತಿಯೊಂದು ಕ್ವಶನ್ಕಿಂತ ಎಷ್ಟು ಚೆನ್ನಾಗಿ ನಾವು ವಿವರಣೆ ಕೊಡ್ಬೋದು. ಆ ಒಂದು ಕ್ವಶನ್ನ ಸರೌಂಡಿಂಗ್ 360 ಡಿಗ್ರಿ ಏನಂತ ಕರಿತೀವಿ, 360 ಡಿಗ್ರಿ ಆ್ಯಂಗಲ್ ಥಿಂಕಿಂಗ್ ಅಂತ ಕರಿತೀವಿ ಇದಕ್ಕೆ ಸೈಕಾಲಜಿನಲ್ಲಿ. ಪ್ರತಿಯೊಂದಕ್ಕೂ ಕ್ವಶನ್ಗಳಿಗೂ ನಾವು ಈ ರೀತಿ ವಿಚಾರವನ್ನು ಮಾಡ್ಕೋತಾ ಹೋಗಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪಕ್ಷಿಯೊಂದರ ಜವ 360 km/h ಆಗಿದೆ. ಇದನ್ನು ಮೀಟರ್/ಸೆಕೆಂಡಿನಲ್ಲಿ ವ್ಯಕ್ತಪಡಿಸಿದಾಗ, ಭಾಳ ಸಿಂಪಲ್ ಐತಿ, 360 km/h ಮೀಟರ್/ಸೆಕೆಂಡಿನಲ್ಲಿ ವ್ಯಕ್ತಪಡಿಸಿದಾಗ 100 m/s ಆಗ್ತೈತಿ. ಎಷ್ಟಾಗ್ತೈತಿ? 100 m/s. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಂಪಲ್, ಅದೇ ದ ಥರ್ಡ್ ಸಿಂಬಲ್ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಿಕ್, ನೋಡ್ರಿ ಹೆಂಗೈತಿ, ಮಜಾ ಐತಿ. ಎಲೆಕ್ಟ್ರಿಕ್ ಕಂಡಕ್ಟರ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಪೆನ್ಸಿಲ್, lead is the right answer. Glass is used to make spectacles. It is because glass is ಏನಾಗ್ತೈತಿ ಹೇಳ್ರಿ, ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್, ಹೌದಾ. ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ನೋಡಿರಿ, ಪ್ರತಿಯೊಂದಕ್ಕೂ ಇಂಗ್ಲೀಷ್ ಅರ್ಥವನ್ನು ನಾವು ಇಲ್ಲಿ ನೋಡ್ಕೊಂಡ್ಬಿಟ್ವಿ. ಸ್ಪೀಡ್ ಅಂತಂದ್ರೆ ಇದನ್ನು ನಾವೇನಂತ ಕರಿತೀವಿ, ಸಿಂಪಲ್ ಆಗಿ ಇದನ್ನು ಬಿಡಿಸಿವಿ, 100 m/s. ನೆಕ್ಸ್ಟ್ ಕ್ವಶನ್ ಈಸ್, ಬಟ್ ನೋಡ್ರಿ, ಇದೇ ಕ್ವಶನ್ನ ನಾ ಹೇಳಿನಲ್ಲ, ಕ್ವಶನ್ ಪೇಪರ್ಗಳು ನಮಗೆ ಎಷ್ಟು ಪ್ರಮುಖ ಆಗ್ತಾವೆ ನೋಡ್ರಿ ಇಲ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ಕ್ವಶನ್ನ 2019 ಕ್ವಶನ್ ಪೇಪರ್ನಲ್ಲಿ ರಿಪೀಟ್ ಆಗೈತಿ ಸ್ನೇಹಿತರೆ. ತೆಗೆದು ನೋಡ್ರಿ, ಸೇಮ್ ಕ್ವಶನ್ನ ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸುತ್ತದೆ. ಅಲ್ಲಿ ಮೇಲಿನ ಸೆಂಟೆನ್ಸನ್ನು ಅಷ್ಟೇ ಚೇಂಜ್ ಮಾಡ್ಯಾನ, ಅಲ್ಲಿ ಸ್ಥಿರವಾಗಿರ್ತಕ್ಕಂಥ ಜವ ಯಾವುದಂತ ಕೇಳೋಣ. ಇಲ್ಲಿ ಒಂದು ಕಾರಿನ ಎಕ್ಸಾಂಪಲ್ ಮೂಲಕ ಕೇಳೋಣ ಅಷ್ಟೇ. ಆಪ್ಷನ್ ಸಂಖ್ಯೆ 1 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು, ಯಾಕಂದ್ರೆ ಸ್ಥಿರವಾಗಿರ್ತಕ್ಕಂಥ ಜವವನ್ನು ಸೂಚನೆ ಮಾಡ್ತಕ್ಕಂಥ ಡೈಗ್ರಾಮ ಆಪ್ಷನ್ ಸಂಖ್ಯೆ 1 ಆಗ್ತೈತಿ. ಸಿಂಪಲ್ ಇರ್ತಾವ್ರಿ, ಆರಾಮಾಗಿ ನೀವು ಒಟ್ಟು ರಿವಿಷನ್ ಮಾಡಿರಿ, ಎಷ್ಟು ಆಗ್ತೈತಿ ಸಾಧ್ಯ ಆಗ್ತೈತಿ ಅಷ್ಟು ರಿವಿಷನ್ ಮಾಡಿರಿ. ಹೆಚ್ಚು ಬೇಸಿಕ್ ನಮ್ಮ ಸಾಮಾನ್ಯ ಜ್ಞಾನದ ಮೇಲೇ ಪ್ರಶ್ನೆಗಳು ಕೇಳ್ತಾ ಬರ್ತಾನ, ಹೌದಾ. ಪೇಪರ್ 1 ಆಯಿತು, ಪೇಪರ್ 2 ಆಯಿತು. ಯಾಕ್ರಿ ಸರ್ ಪೇಪರ್ 2 ಅಂತಂದ್ರೆ ಈ ಒಂದು ಡೈಗ್ರಾಮ್ ಇರೋದು ಎಷ್ಟಕ್ಕೆ 8th 9th 10th ಪುಸ್ತಕಗಳಲ್ಲಿ ಬರ್ತಾವೆ, ಹೌದಾ. ಇದೇ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಎಲ್ಲಿಂದ ಕ್ವಶನ್ ತೆಗಿಬೇಕು, ಜಸ್ಟ್ ಏನು ಮಾಡ್ತಾನೆ, ಇದೇ ಕಾನ್ಸೆಪ್ಟ್ನಲ್ಲಿ ಕ್ವಶನನ್ನು ಆ ಒಂದು ನೋಡಿರಿ 2019 ಕ್ವಶನ್ ಪೇಪರ್ನಾಗ ಏನು ಕೇಳೋಣ, ನೇರವಾಗಿ ಸ್ಥಿರ ಜವದ ಕ್ವಶನ್ ಕೇಳೋಣ, ಡೈಗ್ರಾಮ್ ಕೊಟ್ಟಾನ ಆಸ್ ಇಟ್ ಇಸ್ ಸೇಮ್. ಇಲ್ಲಿ ಏನು ಮಾಡ್ಯಾನ, ಕಾರಿಂದ ಒಂದು ಕಲ್ಪನೆ ಕೊಟ್ಟಾನ, ಆ ಕಾರಿಂದ್ರಾಗ ಯಾವ ಚಿತ್ರ ಅಂತ ಕೇಳೋಣ, ಸ್ಥಿರ ಜವಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಂಖ್ಯೆ ಏನಾಗ್ತೈತಿ 1. ಹಿಂಗೆ ಕೇಳ್ತಾನೆ ಕ್ವಶನ್ನ. ಎಸ್, ಇದು ನೋಡ್ರಿ ಭಾಳ ಮಜಾ ಐತಿ. ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ. ನೋಡ್ರಿ, ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ಹಿಂದಕ್ಕೆ ಮುಂದಕ್ಕೆ ನೋಡ್ರಿ, ನೀವು ಈ ವಾಚ್ನಾಗಿರ್ತಾವೆ ನೋಡ್ರಿ, ಅವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಹಿಂದೆ ಮುಂದಕ್ಕೆ, ಹೌದಾ. ಪೆಂಡಿಲಮ್ಗಳು ಅವು ಏನಾಗ್ತಾವೆ, ಆಂದೋಲನ ಚಲನೆ ಅಂತ ಕರಿತೀವಿ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಐತಿ. ವೃತ್ತೀಯ ಚಲನೆ ಅಂದ್ರೆ ಒಂದು ರೌಂಡ್ ಆಗ್ತಿರುವುದು, ರೇಖೀಯ ಚಲನೆಯೇ ಬೇರೆ, ಹೌದಾ. ಉರುಳು ಚಲನೆಯೇ ಬೇರೆ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಹೆಸರು ಅದಾವ. ಇಂಗ್ಲೀಷ್ನ ನೋಡ್ರಿ ಕ್ವಶನ್ ಒಂದ್ಸಲ. ಕ್ವಶನ್ ನಂಬರ್ 126, ದ ಟೈಪ್ ಆಫ್ ಮೋಷನ್ ಈಸ್ ವಿಚ್ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಅಬ್ಜೆಕ್ಟ್ ಅಕ್ಯೂರ್ ಅಂತಂದ್ರೆ ನೋಡ್ರಿ, ಆಸಿಲೇಟ್ರಿ ಮೋಷನ್ ಅಂತ ಕರಿತೀವಿ. ಅಂಥ ಮೋಷನ್ ಅದು ಆಸಿಲೇಟ್ರಿ ಮೋಷನ್. ಸರ್ಕ್ಯುಲರ್ ಮೋಷನ್ ಬೇರೆ, ಲೀನಿಯರ್ ಮೋಷನ್ ಬೇರೆ, ರೊಟೇಟರಿ ಮೋಷನ್ನೇ ಬೇರೆ. ನಮ್ಮ ಏನು ಕ್ಯಾನವ ಹಿಂದಕ್ಕೆ ಮುಂದಕ್ಕೆ ಅಂತಂದ್ರೆ ಆಸಿಲರಿ ಮೋಷನ್ ಅಂತೇಳಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಈ ಚಿತ್ರ ನೋಡ್ರಿ, ಆಸಿಲರಿ ಮೋಷನ್ಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಡೈಗ್ರಾಮ್ ಐತಿ. ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ತೈತಿ, ಹೌದಾ. ಸ್ಟ್ರಿಂಗ್, ಹೌದಾ. ಆಮೇಲೆ ಮ್ಯಾಕ್ಸಿಮಾ ಅಂತಂದ್ರೆ ಅದು ನೋಡ್ರಿ ಚಲನೆ ಹೆಂಗೆ ಆಗ್ತೈತಿ. ತದನಂತರ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಅಂತಕ್ಕಂಥದ್ದು, ಹೌದಾ. ಇದು ಏನೈತಿ ಅದಕ್ಕೆ ಸಂಬಂಧಪಟ್ಟೈತಿ, ಇದು ಆಸಿಲೇಷರಿ ಮೋಷನ್ಗೆ ಸಂಬಂಧಪಟ್ಟಂಥ ಒಂದು ಚಿತ್ರ. ಆಮೇಲೆ ಲೀನಿಯರ್ ಮೋಷನ್ ಅಂತಂದ್ರೆ ದಿಸ್ ಮೋಷನ್, ನೋಡ್ರಿ ಲೀನಿಯರ್ ಮೋಷನ್ಗೆ ಸಂಬಂಧಪಟ್ಟಂತೆ ದಿಸ್ ಮೋಷನ್ ಈಸ್ ಒನ್ ಡಿಮೆನ್ಸಿಯೇಷನಲ್ ಮೋಷನ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸ್ಟ್ರೇಟ್ ಲೈನ್, ಹೌದಾ. ಇದಕ್ಕೇನಂತ ಸ್ಟ್ರೇಟ್ ಲೈನ್ಗೆ ಅಂತಂದ್ರೆ ಈ ಒಂದು ಲೀನಿಯರ್ ಮೋಷನ್ಗೆ ಸಂಬಂಧಪಟ್ಟಂಥ ಒಂದು ಹೇಳಿಕೆ. ಅದೇ ರೀತಿಯಾಗಿ ಇನ್ನೊಂದು ಡೆಫಿನೇಷನ್ ನೋಡೋಣ. ಇದು ನೋಡ್ರಿ,
ರೋಟೇಟರಿ ಮೋಷನ್ ಅಂತಂದ್ರೆ ದಿಸ್ ಮೋಷನ್ ದ್ಯಾಟ್ ಅಕ್ಯೂರ್ಸ್ ವೆನ್ ಅ ಬಾಡಿ ರೊಟೇಟ್ಸ್ ಆನ್ ಇಟ್ಸ್ ಓನ್ ಆಕ್ಸಸ್ ಅಂದ್ರೆ ಯಾವುದೇ ಒಂದು ತನ್ನದೇ ಆಗಿರ್ತಕ್ಕಂಥ ಆಕ್ಸಸ್ನಲ್ಲಿ ರೊಟೇಟ್ ಆಗ್ತಿತ್ತು ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ಷಿತಿಜದಲ್ಲಿ ಏನು ತಿರುಗ್ತಿತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ರೋಟೇಟರಿ ಮೋಷನ್ ಅಂತ ಕರಿತೀವಿ. ನೋಡ್ರಿ ಪ್ರತಿಯೊಂದು ಮೋಷನ್ ನೋಡಿದ್ವಿ, ಯಾವ್ಯಾವು ಆಸಿಲರಿ ಮೋಷನ್ ನೋಡಿದ್ವಿ, ಲಿನಿಯರ್ ಮೋಷನ್ ನೋಡಿದ್ವಿ, ತದನಂತರ ರೋಟೇಟರಿ ಮೋಷನ್ನು ನಾವು ನೋಡಿದ್ವಿ. ಸರಿ, ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗಮ್ಮ. ಓಕೆ, ನೋಡೋಣ. ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಕ್ಕಂಥ ವಸ್ತುವಿನ ಚಲನೆಯ ವಿಧ ಆಂದೋಲನ. ಹಿಂಗೆ ನಾವು ಪ್ರತಿಯೊಂದರ ಮೇಲೆ ನಮಗೆ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿನೇ ಸಿಗಲಿ, ಹೌದಾ, ನೋಡೋಕೆ ನಮಗೆ ಸ್ವಲ್ಪ ಮಾಹಿತಿ ಸಿಗಲಿ, ಅದು ನಾವು ಪರ್ಫೆಕ್ಟ್ ಆಗಬೇಕು ಅದಕ್ಕೆ, ಹೌದಾ. ನೇರವಾಗಿತ್ತಂದ್ರೆ ರೇಖೀಯ ಚಲನೆ, ಸುತ್ತ ಇರ್ತಕ್ಕಂಥದ್ದು ಸುತ್ತುವ ಚಲನೆ, ಉರುಳುವುದಂತಂದ್ರೆ ಉಳುವುದು, ಆಂದೋಲನ ಅಂತಂದ್ರೆ ಹಿಂದಕ್ಕೆ ಮುಂದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಡೈಗ್ರಾಮ್ನ ನೋಡ್ಕೊಂಡ್ಬಿಟ್ಟಿವಿ, ಹೌದಾ. ನೆಕ್ಸ್ಟ್ ನೋಡ್ರಿ, ಕಾಗದದ ಹಾಳೆಯೊಂದಿಗೆ ಉಜ್ಜಿದಾಗ ಅಂದ್ರೆ ಕಾಗದದ ಹಾಳೆಯೊಂದಿಗೆ ಉಜ್ಜಿದಾಗ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತೈತಿ. ನೋಡಿರಿ, ಭಾಳ ಚಂದ ಇತ್ತು ಕ್ವಶನ್ ಇದು. ಹಿಂಗೆ ಅಂದ್ರೆ ನಮ್ಮ ಡೈಲಿ ಲೈಫ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳ ಮೇಲೆ ಇವು ಹೆಂಗೆ ನಮಗೆ ಗೊತ್ತಾಗ್ತಾವ್ರಿ ಸರ್ ಅಂತಂದ್ರೆ ಹೆಚ್ಚು ಕ್ವಶನ್ ಪೇಪರ್ನಾಗ ಆಲ್ಮೋಸ್ಟ್ ಎಷ್ಟೋ ಕ್ವಶನ್ ಪೇಪರ್ಗಳದಾವ. ಆ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ತೆಗೆದು ನೋಡ್ರಿ. ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ. ಈ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಬಲದ ವಿಧ ಅಂದ್ರೆ ನಾವು ಒಂದನ್ನೊಂದು ಫ್ರಿಕ್ಷನ್ ಮಾಡಿದಾಗ ಒಂದನ್ನೊಂದು ವಸ್ತುವನ್ನು ಉಜ್ಜಿದಾಗ ಏನಾಗ್ತೈತೆ, ಅಲ್ಲಿ ಎಂಥ ವಿದ್ಯುತ್ ಉತ್ಪಾದನೆ ಆಗ್ತೈತ್ರಿ ಸ್ನೇಹಿತರೆ ಅಂತಂದ್ರೆ ಸ್ಥಾಯಿ ವಿದ್ಯುತ್. ಇದಕ್ಕೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸ್ನಾಯು ಬಲ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳ ಬಲ. ಗುರುತ್ವಾಕರ್ಷಣ ಬಲ ಅಂದ್ರೆ ನಿಮಗೆ ಗೊತ್ತೈತಿ. ಗುರುತ್ವಾಕರ್ಷಣ ಬಲ ಅಂತಂದ್ರೆ ಭೂಮಿ ಯಾವುದೇ ಒಂದು ವಸ್ತುವಿನ ಮೇಲೆ ಎಸ್ದಾಗ ಭೂಮಿಗೆ ಇರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿಯಿಂದ ಆ ವಸ್ತು ಮೇಲೆ ಮತ್ತೆ ಭೂಮಿಗೆ ಬರ್ತೈತಿ. ಕಾಂತೀಯ ಬಲ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಸ್ಥಾಯಿ ವಿದ್ಯುತ್ ಅಂತಂದ್ರೇನು, ನಾವು ಫ್ರಿಕ್ಷನ್ ಮೂಲಕ ಯಾವುದೇ ಎರಡು ವಸ್ತುವನ್ನು ಉಜ್ಜಿದಾಗ ಏನಾಗ್ತೈತಿ, ಅಲ್ಲಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತೈತಿ. ಅದಕ್ಕೆ ನಾವು ಸ್ಥಾಯಿ ವಿದ್ಯುತ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸ್ಥಾಯಿ ವಿದ್ಯುತ್ ನೋಡ್ರಿ ಮಿಂಚಿನಾಗೂ ಇರ್ತೈತಿ, ಹೌದಾ. ಇಲ್ಲಿ ನೋಡ್ರಿ ಹಣಿಗೆ ಅದೇ ಹೇಳಿದ್ನಲ್ಲ, ಕಾಂಬ್ ಅಟ್ರಾಕ್ಟಿಂಗ್ ಕಾಮ್ ಬೋ ಅನ್ನಂಗಿಲ್ಲ ನೋಡ್ರಿ, ಸೈಲೆಂಟ್ ವರ್ಡ್ ಇದು, ಭಾಳ ಮಜಾ ಐತಿ. ಕಾಮ್ ಎಷ್ಟೋ ಸಲ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಬಿ ಉಚ್ಚಾರ ಮಾಡೇ ಬಿಡ್ತೀವಿ, ಬಟ್ ಕಾಮ್ ಅಂತ ಕರಿತೀವಿ. ಅದು ಕಾಮ್ ಅಂತಂದ್ರೆ ಹಣಿಗೆ. ಅಟ್ರಾಕ್ಟಿಂಗ್ ಪೀಸಸ್ ಆಫ್ ಪೇಪರ್ ನೋಡ್ರಿ, ಹಣಿಗೆ ಅಂತಕ್ಕಂಥದ್ದು ಆ ಒಂದು ಉಜ್ಜಿದಾಗ ನಾವು ಬಟ್ಟೆಯಿಂದ ಹಣಿಗೆಯನ್ನು ಉಜ್ಜಿದಾಗ ಏನಾಗ್ತೈತಿ, ಆ ಒಂದು ಹಣಿಗೆ ಏನು ಮಾಡ್ತೈತಿ ಅಂತಂದ್ರೆ ಆ ಒಂದು ಕಾಗದದ ಚೂರುಗಳನ್ನು ಅಟ್ರಾಕ್ಟ್ ಮಾಡ್ತೈತಿ. ನೋಡ್ರಿ, ಗುಡುಗು ಮತ್ತು ಸಿಡಿಲುಗಳಲ್ಲಿ ಏನಾಗ್ತೈತಿ ಕೆಲವೊಂದಿಷ್ಟು ಪ್ರಮಾಣ ಲೈಟ್ನಿಂಗ್ ಅಂತ ಕರಿತೀವಲ್ಲ, ಲೈಟ್ನಿಂಗ್ ಸ್ಟ್ರೈಕಿಂಗ್ ಅಂತೇಳಿ ಅದರಲ್ಲೂ ಏನೈತಿ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಇರ್ತೈತಿ, ಹೌದಾ. ಇಲ್ಲಿ ಇದಕ್ಕೆ ಏನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್. ಇದು ಎದರ ಒಂದು ಶಾಖೆ, ಭೌತ ವಿಜ್ಞಾನದ ಒಂದು ಶಾಖೆ, ಹೌದಾ. ಸ್ಟಡೀಸ್ ಸ್ಲೋ ಮೂವಿಂಗ್ ಆರ್ ಸ್ಟೇಷನರಿ ಎಲೆಕ್ಟ್ರಿಕ್ ಚಾರ್ಜ್ ಸಿನ್ಸ್ ಕ್ಲಾಸಿಕಲ್ ಟೈಮ್ಸ್ ಇಟ್ ಹ್ಯಾಸ್ ಬಿನ್ ನೋನ್ ದ್ಯಾಟ್ ಸಮ್ ಮಟೀರಿಯಲ್ಸ್ ಅಂತ ಕರಿತೀವಿ. ಅಂದ್ರೆ ಒಂದೊಂದು ವಸ್ತುವನ್ನು ಏನು ಮಾಡ್ತೈತಿ, ಅದರ ಡೆಫಿನೇಷನ್ ಐತಿ, ಭಾಳ ಸಿಂಪಲ್ ಐತಿ. ಒಂದೊಂದೊಂದು ಆ ಒಂದು ಉಜ್ಜಿದಾಗ ಅಲ್ಲಿ ಆಕರ್ಷಣೆ ಆಗ್ತೈತಿ. ಆ ಒಂದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಹೌದಾ, ಇಲ್ಲಿಕಂದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಆ ಒಂದು ಶಕ್ತಿಯಿಂದ ಏನಾಗ್ತೈತಿ, ಅಲ್ಲಿ ವಿದ್ಯುತ್ ಹರಿವು ಆಗ್ತೈತಿ. ಈಗ ನಿಮಗೊಂದು ಸಿಂಪಲ್ ಆಗಿ ಉದಾಹರಣೆ ಕೊಡ್ಬೇಕಂದ್ರೆ, ನಾವು ತಲೆಯಲ್ಲಿ ಬಲೂನನ್ನು ಏನು ಮಾಡ್ತೀವಿ, ನಾವು ನಮ್ಮ ಒಂದು ಟಿ ಶರ್ಟ್ಗೆ ಉಜ್ಜಿಕೊಂಡು, ಹೌದಾ, ಟಿ ಶರ್ಟ್ಗೆ ತಿಕ್ಕಿದ್ವಿ ಅಂತಂದ್ರೆ ಆ ಒಂದು ಕಾಗದದ ಹಾಳೆಗಳು ಅದ್ರ ಮೂಲಕನೂ ಅಟ್ರಾಕ್ಟ್ ಆಗ್ತೈತಿ. ಆಮೇಲೆ ನೀರಿಗೆ ಸಮೀಪ ಹೋಯ್ತೀವಿ ನೋಡ್ರಿ, ಆ ನಮ್ಮ ಬಲೂನನ್ನು ಊದಿ ನಮ್ಮ ಶರ್ಟಿಗೆ ಉಜ್ಜಿ ಬೀಳ್ತಕ್ಕಂಥ ನಳದಿಂದ ಬೀಳ್ತಕ್ಕಂಥ ನೀರು ಸಮೀಪ ಇದ್ರೂ ಆ ನೀರು ಏನು ಮಾಡ್ತೈತಿ, ಹಿಂದಕ್ಕೆ ಮುಂದಕ್ಕೆ ಚಲಿಸ್ತೈತಿ. ಇದು ಇದಕ್ಕೆ ಉದಾಹರಣೆ ಅಂತಂದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಭಾಳ ಅಲ್ಲ, ಒಂದು ಸ್ವಲ್ಪ ಮಾಹಿತಿ ಯಾರು ಅದ್ರ ಬಗ್ಗೆ ನಾವು ಕಲೆಕ್ಟ್ ಮಾಡ್ಕೊಂಡ್ರೆ ಅರ್ಧ ಸಿಲೆಬಸ್ ಇಲ್ಲಿಂದನೇ ಓದಂಗೆ ಆಗ್ತೈತಿ. ಇನ್ನು ಏನೈತಿ, ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅಂತವ್ರು ನೀವು ಓದೇ ಇರ್ತೀರಿ, ಹೌದಾ. ಅಷ್ಟು ಡೆಪ್ತಾಗಿ ನಿಮಗೆ ಒಯ್ಯೋಂಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಓದಿರ್ತೀರಿ. ಸುಮ್ಮನೆ ಏನೋ ರಿವಿಷನ್, ಇಲ್ಲಿ ಫಸ್ಟ್ ಸಲ ಎಕ್ಸಾಮ್ ಬರೋರಿಗೆ ಸ್ವಲ್ಪ ಏನಾಗ್ತೈತಿ, ರಿವಿಷನ್ ಆದಾಗ ಆಗ್ತೈತಿ. ಇದು ನೋಡ್ರಿ, ಭಾಳ ಮಜಾ ಐತಿ ಕ್ವಶನ್. ಮ್ಯಾಗ್ನೆಟೈಟಲ್ಲಿ ಇರ್ತಕ್ಕಂತಹ ಪ್ರಮುಖ ಧಾತು ಮ್ಯಾಗ್ನೆಟೈಟ್, ಹೌದಾ. ಹೆಮೆಟೈಟ್, ಮ್ಯಾಗ್ನೆಟೈಟ್, ಸಿಡ್ರೈಟ್ ಅಂತಕ್ಕಂಥದ್ದು ಬರ್ತಾ ಹೋಗ್ತೈತಿ. ಮ್ಯಾಗ್ನೆಟೈಟ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಧಾತು ಕಬ್ಬಿಣದ ಸಂಕೇತ. ಮತ್ತೆ ಕೇಳ್ತಾನೆ, ಏನು ಕೇಳ್ತಾನೆ ಕ್ವಶನ್, ಕಬ್ಬಿಣದ ಸಂಕೇತ ಎಫ್ ಇ ಅಂತಂದ್ರೆ ಏನು, ಫೆರ್ರಸ್ ಅಂತ ಕರಿತೀವಿ. ಫೆರ್ರಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಆಗೈತಿ. ಸೇಮ್ ಅದಕ್ಕೆ ಆನ್ಸರ್ ಕಬ್ಬಿಣ ಆಗ್ತೈತಿ. ಕಬ್ಬಿಣದವನ್ನ ರಾಸಾಯನಿಕ ಹೆಸರು ಏನು, ಫೆರ್ರಸ್ ಅಂತ ಕರಿತೀವಿ, ಹೌದಾ. ಎಫ್ ಇ ಅಂತ ಕರಿತೀವಿ. ಮತ್ತೆ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಏನಂತ ಕರಿತೀವಿ, ನಾವು ಐರನ್ ಅಂತ ಕರಿತೀವಿ. ನೋಡ್ರಿ ಎಷ್ಟು ಮಜಾ ಐತಿ, ಒಂದೊಂದು ಕ್ವಶನ್ಲಿಂತ ಕೆದಕ್ಕೊಂತ ಹೋದಂಗೆ ಎಷ್ಟೋ ನಾಲೆಜ್ ಬರ್ತೈತಿ ನಮಗೆ. ಇನ್ನು ಚಿನ್ನದ ಒಂದು ರಾಸಾಯನಿಕ ಸೂತ್ರ ಏನಂತ ಕರಿತೀವಿ ಸ್ನೇಹಿತರೆ, ಚಿನ್ನಕ್ಕೆ ಅರಮ್ ಅಂತ ಕರಿತೀವಿ, ಅದರ ಸಂಕೇತ ಎಯು. ಬೆಳ್ಳಿ,
ಹೌದಾ, ಬೆಳ್ಳಿಗೆ ಏನಂತ ಕರಿತೀವಿ, ಮೇ ಬಿ ಎ ಜಿ ಅಂತ ಕರಿತೀವಿ ಅದಕ್ಕೆ. ಹೌದಾ, ನೋಡೋಣ. ಆಮೇಲೆ ತಾಮ್ರ ಅಂತಂದ್ರೆ ಸಿ ಅಂತೇಳಿ, ಸಿ ಯು ಕಾಪರ್ ಆಗ್ತೈತಿ. ನೋಡೋಣ ಇಂಗ್ಲೀಷ್ನಾಗ ಈ 128ನೇ ಕ್ವಶನ್ ಇಂಗ್ಲೀಷ್ ನೋಡ್ಕೊಂಡ್ಬಿಡ್ಮು ಗೊತ್ತಾಗ್ಬಿಡ್ತೈತಿ. ಹೌದಾ, ನೋಡ್ರಿ, ಗೋಲ್ಡ್ ಅಂದ್ರೆ ಎ ಯು, ಸಿಲ್ವರ್ಕ್ ಎ ಜಿನೇ ಬರ್ತೈತಿ, ಐರನ್ಕ ಇಂಗ್ಲೀಷ್ನಾಗ ಐರನ್ ಅಂತ ಕರಿತೀವಿ, ಬಟ್ ಅದ್ರ ರಾಸಾಯನಿಕ ಹೆಸರು ಏನಾಗ್ತೈತಿ, ಫೆರಸ್ ಆಗ್ತೈತಿ, ಕಾಪರ್ದು ಸಿ ಯು. ಈ ರೀತಿ ನಾವು ಅದರ ಒಂದು ಮಾಹಿತಿಯನ್ನು ಕಲೆ ಹಾಕಬಹುದು. ನೋಡ್ರಿ ಇಲ್ಲಿ ಕಬ್ಬಿಣ ಮ್ಯಾಗ್ನೆಟೈಟ್ ಅಂತ ಕರಿತೀವಲ್ಲ ನಾವು, ಮ್ಯಾಗ್ನೆಟೈಟ್ ರಾಸಾಯನಿಕ ಸೂತ್ರ ಭಾಳ ಎಕ್ಸಾಮ್ದಾಗ ಕೇಳೋಣ. ವಾಟ್ ಈಸ್ ಮ್ಯಾಗ್ನೆಟೈಟ್ ಅಂತಂದ್ರೆ Fe3O4. ಹೌದಾ, Fe3O4 ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಹೌದಾ, ಮ್ಯಾಗ್ನೆಟೈಟ್ ಈಸ್ ನೋಡ್ರಿ ಇದನ್ನೇನಂತ ಕರಿತೀವಿ, ಹಾಂ, ಫೆರಿ ಮ್ಯಾಗ್ನೆಟಿಕ್ ಮಟೀರಿಯಲ್ ವಿತ್ ಕೆಮಿಕಲ್ ಫಾರ್ಮುಲಾ Fe3O4 ಅಂತ ಕರಿತೀವಿ. ಹಾಂ, ಇದು ಭಾಳ ಇಂಪಾರ್ಟೆಂಟಾ. ನೋಡ್ರಿ, ಕಳೆದ TETನಲ್ಲಿ ನೋಡ್ರಿ ನಾವು ಜಸ್ಟ್ ಒಂದು ಸ್ವಲ್ಪ ಮಾಹಿತಿಯನ್ನು ಮೇಲೆ ಹಾಕೋದ್ರಿಂದ ಎಷ್ಟೋ ಕ್ವಶನ್ಗಳಿಗೆ ಉತ್ತರ ಸಿಗ್ತಿತ್ತು ನಮ್ಗೆ. ಕಳೆದ ತರಗತಿನಲ್ಲಿ IUPAC ಅಂತಕ್ಕಂಥ ಫುಲ್ ಫಾರ್ಮ್ ಕೇಳೋಣಲ್ಲ, ಈ IUPAC ಏನು ಮಾಡ್ತೈತಿ, ಕೆಮಿಕಲ್ಗಳನ್ನು ಹೆಸರು ಕೊಡ್ತೈತಿ. ಕೆಲವೊಂದಿಷ್ಟು ಹೆಸರು ಕೊಡ್ತಕ್ಕಂಥ ಕೆಲಸವನ್ನು ಯಾವ್ದು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಈ ಒಂದು ಸಂಸ್ಥೆ ಕೆಮಿಕಲ್ಗಳಿಗೆ, ಧಾತುಗಳಿಗೆ, ಹೌದಾ, ಏನೇ ಒಂದು ಭೌತಶಾಸ್ತ್ರದಲ್ಲಿ ರಾಸಾಯನಿಕ ಶಾಸ್ತ್ರದಲ್ಲಿ ಬದಲಾವಣೆ ಆಯ್ತಂದ್ರೆ ಅದಕ್ಕೆ ಹೆಸರನ್ನು ಕೊಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತೈತಿ, IUPAC ಮಾಡ್ತೈತಿ. ನೆನಪಿರ್ಲಿ ಸ್ನೇಹಿತರೆ, ಭಾಳ ಮುಖ್ಯ ರೀ. ಎಷ್ಟು ನೀವು ಹೋಗಿ ನೋಡ್ರಿ, ಹಿಂದೆ ನಾನು ಹೇಳ್ತಕ್ಕಂಥ ತರಗತಿನಲ್ಲಿ ಅಂದ್ರೆ 2021ರ ಕ್ವಶನ್ ಪೇಪರ್ನಾಗ ನೋಡ್ರಿ IUPAC ಫುಲ್ ಫಾರ್ಮ್ ಕೇಳೋಣ. ಈಗ ಸದ್ಯಕ್ಕೆ ಏನು ಕೇಳೋಣ, ಮ್ಯಾಗ್ನೆಟೈಟ್ ಅಂದ್ರೆ ಮ್ಯಾಗ್ನೆಟೈಟ್ನಲ್ಲಿ ಇರ್ತಕ್ಕಂಥ ವಸ್ತು ಯಾವ್ದು ಕೇಳೋಣ, ಅಲ್ಲಿ ಯಾವ್ದು ಇರ್ತೈತಿ, Fe ಫೆರಸ್ ಅಂತ ಕರಿತೀವಿ, Fe3O4. ಹೌದಾ, ಆಕ್ಸಿಜನ್ನ 4 ಮಾಲಿಕ್ಯೂಲ್ಗಳು ಅಲ್ಲಿ ಕುಡ್ಕೊಂಡು ಏನಾಗ್ತೈತಿ, ಮ್ಯಾಗ್ನೆಟೈಟ್ ಆಗ್ತೈತಿ, Fe3O4. ಸುಮ್ಮನೆ ಅದಕ್ಕೆ ಏನಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ತೆಗೆದುಕೊಂಡೆ. ಬಟ್ ನಾವು ಓದೋದು ಹಿಂಗೆ ಓದಬೇಕು. ಯಾವುದೇ ಒಂದು ಕ್ವಶನ್ ಪೇಪರ್ ನಾವು ಬಿಡ್ಸಾಕತ್ತೀವಿ ಅಂತಂದ್ರೆ 4 ಆಪ್ಷನ್ಗಳ ಮೇಲೆ ವಿಚಾರಗಳನ್ನು ಮಾಡ್ತಾ ಹೋಗಬೇಕು. ಅವಾಗ ಏನಾಗ್ತೈತಿ, ಕ್ವಶನ್ ಏನಕ್ಕೆ ಇದನ್ನು ಬಿಟ್ಟು ಮತ್ತು ಕ್ವಶನ್ ಏನು ಕೇಳ್ಬೋದು, ಕ್ವಶನ್ ಆಗಿರ್ತಕ್ಕಂಥ ಅರ್ಥ ಏನು, ಮತ್ತು ಕ್ವಶನ್ ಹಿಂದೆ ಮುಂದೆ ಮಾಡಿ ಹೆಂಗೆ ಕೇಳ್ಬೋದು, ಹಿಂಗೆ ವಿಚಾರ ಮಾಡ್ಕೋತ ಹೋದ್ರಿ ನಿಮಗೆ ಪ್ರತಿಯೊಂದು ಗೊತ್ತಾಗ್ಕೋತ ಹೋಗ್ತೈತಿ. ಹೌದಲ್ಲ, ಸರಿ. ನೋಡ್ರಿ, ನಾವು ಈಗ ಚಿನ್ನ ಅಂತಂದ್ರೆ ಏನು ನೋಡಿದ್ವಿ, ಆರಮ್ ಅಂತ ಕರಿತೀವಿ, ಬೆಳ್ಳಿ AG, ಆಮೇಲೆ ಕಬ್ಬಿಣ ಫೆರಸ್, ತಾಮ್ರ ಕಾಪರ್. ಓಕೆ, ಆಮೇಲೆ ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗ್ತಕ್ಕಂಥ ಅನಿಲ ಭಾಳ ಮುಖ್ಯ. 10ನೇ ಐತಿ, ಫಸ್ಟ್ ಚಾಪ್ಟರ್ ಇದೈತಿ, ರಾಸಾಯನಿಕ ಬದಲಾವಣೆಗಳು. ಲೋಹದ ಕಾರ್ಬೋನೇಟ್ಗಳು ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ CO2. ನೆನಪಿರಲಿ, CO2 ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್. ನೋಡ್ರಿ, ಕಾರ್ಬನ್ ಮೊನಾಕ್ಸೈಡ್ನ ಸೂತ್ರಕ್ಕಾನ ಕಾರ್ಬನ್ ಮೊನಾಕ್ಸೈಡ್ ಅಂತಂದ್ರೆ CO ಅಷ್ಟೇ. ಕಾರ್ಬನ್ ಮೊನಾಕ್ಸೈಡ್ ಅಂತಂದ್ರೆ ಮೋನೋ ಅಂತಂದ್ರೆ ಒಂದು ಅಂತಕ್ಕಂಥದ್ದು. ನೋಡ್ರಿ ಎಷ್ಟು ಮಜಾ ಆಯ್ತು ನೋಡ್ರಿ, ಪ್ರತಿಯೊಂದು ಶಬ್ದ ರೀ, ಪ್ರತಿಯೊಂದು ಶಬ್ದದಾಗ ನಮಗೆ ಉತ್ತರ ಸಿಗ್ತದ. ಇನ್ನು ಆಕ್ಸಿಜನ್ ಅಂತಂದ್ರೂ ಬರಂಗಿಲ್ಲ, ಆಕ್ಸಿಜನ್ ಸಂಕೇತ O2 ಅಂತ ಕರಿತೀವಿ. ನಮ್ಮ ಜೀವ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಅನಿಲ 21% ನಮ್ಮ ಒಂದು ಭೂಮಂಡಲದಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಒಂದು ಅನಿಲ ಯಾವುದಂತಂದ್ರೆ ಅದು ಆಕ್ಸಿಜನ್. ಹೈಡ್ರೋಜನ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಅನಿಲ ಅಥವಾ ಮೊಟ್ಟ ಮೊದಲ ಧಾತು ಅಂತ ಕರಿತೀವಿ. ಹೈಡ್ರೋಜನ್ನ ಅಟಮ್ ಸಂಖ್ಯೆ ಅಟಮಿಕ್ ನಂಬರ್ 1 ಅಂತ ಕರಿತೀವಿ. ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರೀಶಿಯಂ ಅಂತಕ್ಕಂಥದ್ದು ಅದರ ಐಸೋಟೋಪ್ಗಳು. ಇದರ ಐಸೋಟೋಪ್ಗಳ ಮೇಲೇ 2021ರ ಕ್ವಶನ್ ಆಗೈತಿ. ಹೆಂಗೆ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಹೋಗ್ತೀವಿ, ಹಂಗೆ ನಾಲೆಜ್ ಹೆಚ್ಚಾಕೋತ ಹೋಗ್ತೈತಿ. ಪ್ರತಿಯೊಂದರ ಬಗ್ಗೆನೂ ನಾವು ಈ ರೀತಿ ಡಿಸ್ಕಷನ್ ಮಾಡೋದ್ರಿಂದ ಪ್ರತಿಯೊಂದಕ್ಕೂ ನಮ್ಗೆ ಏನಾಗ್ತೈತಿ, ಆನ್ಸರ್ಗಳು ಸಿಗ್ತಾ ಹೋಗ್ತಾವ. ನಮ್ಮ ವಿಚಾರಗಳು ಹಿಂಗೆ ಇರಬೇಕು. ಹೌದಾ, ನಾ ಹೇಳಿ ನಿಮಗೆ ಮೊದಲೇ, ನಾಲೆಜ್ ಜಗತ್ತಿನ ಮೂಲೆಯಿಂದ ಪಡ್ಕೋರಿ. ಜಗತ್ತಿನ ಮೂಲೆಯಲ್ಲಿ ಜ್ಞಾನ ಐತಿ. ಅದನ್ನು ನೀವು ಎಲ್ಲಿಂದಾರ ಪಡ್ಕೋರಿ, ಮೊಬೈಲಿಂದಾರ ತಗೋರಿ, ಗೂಗಲಿಂದಾರ ಪಡ್ಕೋರಿ, ನಿಮ್ಮ ಶಿಕ್ಷಕರಿಂದಾರ ಪಡ್ಕೋರಿ, ವಿದ್ಯಾರ್ಥಿಗಳಿಂದಾರ ಪಡ್ಕೋರಿ. ಹೌದಾ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಹೋದರಿಂದಾರ ಪಡ್ಕೋರಿ. ಯಾರು ಬೇಕಾದವರಿಂದ ನಾಲೆಜನ್ನು ಪಡ್ಕೋರಿ. ಪಡೆದಂತಹ ನಾಲೆಜನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿರಿ. ಆದ್ರೆ ನೀವು ನಾಲೆಜನ್ನು ಪಡ್ಕೊಳ್ಳೋ ಮುಂದೆ ನಿಮ್ಮದೇ ವೇ ಆಗ್ಬೇಕಾ, ನೀವು ಎಲ್ಲಿಂದಾರ ಕಲೀರಿ, ಬಟ್ ದಾರಿ ನಿಮ್ಮದೇ, ಸ್ವಂತದ್ದು ವಿಚಾರ ಮಾಡಿರಿ ಯಾವತ್ತು. ಹೌದಾ, ನೀವು ಆನ್ಲೈನ್ ಕ್ಲಾಸ್ ಕೇಳ್ತೀರಿ ಕೇಳ್ರಿ, ಟೀಚರ್ ಹೇಳಿದ್ದು ಕೇಳ್ತೀರಿ ಕೇಳ್ರಿ. ಹೌದಾ, ಶಿಕ್ಷಕರಿಂದ ಪಡ್ಕೋರಿ ನಾಲೆಜನ್ನು. ಎಲ್ಲದರಿಂದ ಏನು ನೀವು ಇದು ವಿದ್ಯೆಯನ್ನು ಪಡ್ಕೋತಿರಲ್ಲ, ಅದನ್ನು ಬಳಸೋ ಮುಂದೆ ನಿಮ್ಮದೇ ವೇ ಡಿಫ್ರೆಂಟ್ ಆಗಿರ್ಬೇಕು ಯಾವತ್ತು. ಹೌದಾ, ನೀವು ಗಳಿಸಿರ್ತಕ್ಕಂತಹ ಜ್ಞಾನದ ಕೌಶಲ್ಯವನ್ನು ಡಿಫ್ರೆಂಟಾಗಿ ಹೊರ ಹಾಕಬೇಕು. ಹೌದಾ, ಎಷ್ಟೋ ಜನ ಇರ್ತಾರ, ಅದರಲ್ಲಿ ನೀವು ಡಿಫ್ರೆಂಟಾಗಿ ಕಾಣಬೇಕಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ವೇ ಅಲ್ಲಿ ಸಾಗಬೇಕಾಗ್ತೈತಿ. ಯಾವಾಗ ಏನಾಗ್ತೈತಿ, ನೀವು ಇಂಡಿವಿಜುವಲಿ ಡಿಫ್ರೆನ್ಸಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ ಇರ್ತೈತಿ. ಸೈಕಾಲಜಿ ಹೇಳ್ತೈತಿ, ಥಾಂಡೈ ಕೇಳ್ತಾನ, ಎಷ್ಟೋ ಏನು ಭಾರಿ ಅವು ಒಂದೊಂದು ಕೊಂಡಿಗನ್ನ ಬೆಸಿತಾ ಹೋದಂಗೆ. ಅಷ್ಟೇ ಪ್ರತಿಯೊಂದು ಮಾತು ಕೂಡ ಅಷ್ಟೇ ನಮ್ಮದು ಇದು ಇರಬೇಕು. ಯಾಕಂದ್ರೆ ನಾವು ಮಾತನಾಡ್ತಕ್ಕಂಥ ಮಾತುಗಳಿಗೆ ಅಷ್ಟೇ ಬೆಲೆ ಐತಿ. ಯಾವಾಗ ಮಾತಾಡ್ಬೇಕ್ರಿ ಸರ್ ಅಂತಂದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಬೇಕು. ಹೌದಾ, ನಾನು ಏನು ಒಂದೇ
ಜ್ಞಾನಿಗಳು ತತ್ವಜ್ಞಾನಿಗಳು ಅವು ಅವಶ್ಯಕತೆ ಇದ್ದಾಗ ಅಷ್ಟೇ ಮಾತಾಡ್ತಾರೆ. ನಾನು ಒಂದ್ಸಲ ಇದು ವಿವೇಕಾನಂದರ ಒಂದು ಬಯೋಗ್ರಫಿ ಓದೋ ಮುಂದೆ ಎಷ್ಟು ರೋಮಾಂಚನ, ವಿವೇಕಾನಂದರ ಬಯೋಗ್ರಫಿ ಓದೋ ಮುಂದೆ ನನಗೆ ಅನ್ನಿಸ್ತು ಅವರು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಮಾತಾಡ್ತಿದ್ರು. ಯಾವಾಗ ಹೇಳ್ಬೇಕಲ್ಲ ಅವಾಗ ಅಷ್ಟೇ ಅವರು ತನ್ನ ಒಂದು ವಿದ್ಯೆಯನ್ನು ತೋರಿಸ್ತಿದ್ರು. ಹೌದಾ, ಯಾವಾಗ ಅವರು ತಮ್ಮ ಕೌಶಲ್ಯದಿಂದ ಸಮಾಜವನ್ನು ಉದ್ಧಾರ ಮಾಡ್ಬೇಕಲ್ಲ ಅವಾಗಷ್ಟೇ ತನ್ನ ಶಕ್ತಿಯನ್ನು ಉಪಯೋಗ ಮಾಡ್ತಿದ್ರು. ಅದಕ್ಕೆ ಏನಾಗ್ತೈತಿ, ಜಗತ್ತಿನಿಂದ ಜ್ಞಾನವನ್ನು ಪಡ್ಕೊಂಡ್ರೆ ಅದನ್ನು ಸಮಯಕ್ಕೆ ತಕ್ಕಂತೆ ನಿಮ್ಮದೇ ಆಗಿರ್ತಕ್ಕಂಥ ಕೌಶಲ್ಯ. ಎಕ್ಸಾಮನ್ನು ಸಾವಿರಾರು ಜನ ಬರೀತಾರೆ, ನೀವು ನಾಲೆಜನ್ನು ಪಡ್ಕೊಂಡಿರ್ತೀರಿ, ಓದಿರ್ತೀರಿ, ಎಲ್ಲೆಲ್ಲೋ ಕೇಳಿರ್ತೀರಿ, ಕ್ವಶನ್ ಪೇಪರ್ ಬಿಡಿಸಿರ್ತೀರಿ. ಆದ್ರೆ ಎಕ್ಸಾಮ್ ಹಾಲ್ನಲ್ಲಿ ಟ್ರಿಕ್ ನಿಮ್ಮದೇ ಆಗಿರಬೇಕು, ಸ್ವಂತ ಆಗಿರಬೇಕು. ಎಕ್ಸಾಮ್ 3 ದಿನ 4 ದಿನ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಹಾಕೋಬೇಕು. ನಾ ಹೆಂಗೆ ಕ್ವಶನ್ ಪೇಪರ್ ಫ್ರೇಮ್ ಮಾಡಬೇಕು, ಇದೇ ಹೋಗಿ ಫಸ್ಟಿಗೆ ಬಿಡಿಸ್ಬೇಕು, ಕನ್ನಡ ಬಿಡಿಸ್ತೀನೋ, ಸೈಕಾಲಜಿ ಬಿಡಿಸ್ತೀನೋ, ಅಥವಾ ಸೈನ್ಸ್ ಬಿಡಿಸ್ತೀನೋ, ಅಥವಾ ಹಿಂಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಫಾಲೋ ಅಪ್ ಮಾಡಿರಿ. ಟೈಮ್ ಇರ್ತೈತಿ, ಆ ಟೈಮ್ಗೆ ತಕ್ಕಂಥ ಕ್ವಶನ್ಗಳನ್ನ ಇದೇ ಕ್ವಶನ್ಗೆ ನಾನು ಹಿಂಗೆ ಬಿಡಿಸ್ಬೇಕು, ಇದಕ್ಕೆ ಎಷ್ಟು ಟೈಮ್ ಕೊಡಬೇಕು. ನನಗೆ ಬರ್ತಕ್ಕಂಥ ಕ್ವಶನ್ಗಳು ಇದ್ವು ಅಂತಂದ್ರೆ ಏನು ಮಾಡ್ಬೇಕು ನೀವು, ನಿಮಗೆ ಎಷ್ಟು ಕ್ವಶನ್ಗಳು ಪರ್ಫೆಕ್ಟ್ ಅದಾವಲ್ಲ ಅದನ್ನು ಜಲ್ದಿ ಜಲ್ದಿ ಬಿಡಿಸ್ತೀರಿ. ಆದ್ರೆ ನಿಮಗೆ ಎಷ್ಟು ಬರ್ತಾವಲ್ಲ ಫಸ್ಟಿಗೆ ಯಾವ್ದು ಸರಳ ಐತಿ ಅದೇ ಒಗದು ಬಿಡ್ರಿ, ಪಟ 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 ಒಗಿ. ಯಾಕಂದ್ರೆ ನಾನು ಸರಳ ಐತ್ರಿ ಸರ ನಾನು ಆಮೇಲೆ ಬಿಡಿಸ್ತೀನಿ ರೀ ಅಂತಂದ್ರೆ ಅದು ಆಗೋದಿಲ್ಲ. ನೋಡ್ರಿ, ನೀವು ಆಮೇಲೆ ಬಿಡಿಸ್ತೀನಿ ಅಂತೇಳಿ ಟಫ್ ಇರ್ತಕ್ಕಂಥ ಕ್ವಶನ್ಗಳಿಗೆ ಟೈಮ್ ಹಿಡ್ಕೋತ್ಕೋತೀವಿ ಅಂತಂದ್ರೆ ಲಾಸ್ಟ್ ಮೂಮೆಂಟ್ನಾಗ ಅವು ನಮಗೆ ಬಂದ್ರೂ ನಾವು ರಾಂಗ್ ಆಗಿ ಬರ್ತಕ್ಕಂಥ ಚಾನ್ಸ್ ಭಾಳ ಇರ್ತೈತಿ. ಒಂತೆಲ್ಲ ಇಟ್ಕೋರಿ, ನಾ ಹೇಳಿನೆಲ್ಲ ನಾಲೆಜ್ ಪಡ್ಕೋರಿ. ಆದ್ರೆ ಬಳಸೋ ಮುಂದೆ ದಾರಿ ನಿಮ್ದಾಗಿರ್ಬೇಕು, ಬಳಕೆ ಮಾಡೋ ಮುಂದೆ ಅನ್ವಯ ನಿಮ್ದಾಗಿರ್ಬೇಕು. ಅದನ್ನು ನೀವು ಹೆಂಗೆ ಯೂಸ್ ಮಾಡ್ಕೋತಿರಲ್ಲ, ಅದನ್ನು ನೀವು ಹೆಂಗೆ ಬೇರೆ ಬೇರೆ ಸ್ಕಿಲ್ಗಳ ಮೂಲಕ ನೀವು ಅದನ್ನು ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು ಅದು ನಿಮಗೆ ಮಾತ್ರ ಬಿಟ್ಟಿದ್ದು. ಎಸ್, ಕ್ವಶನ್ ನೋಡೋಮು. ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಾಗ್ತೈತ್ರಿ ಸ್ನೇಹಿತರೆ? ಕಾರ್ಬನ್ ಡೈಆಕ್ಸೈಡ್. ಇದರ ಸೂತ್ರ CO2. ಕಾರ್ಬನ್ ಮೊನಾಕ್ಸೈಡನ್ನು CO ಅಂತ ಕರಿತೀವಿ, ಆಕ್ಸಿಜನನ್ನು O2 ಅಂತ ಕರಿತೀವಿ. ಹೈಡ್ರೋಜನ್ ಸಂಕೇತ 1, ಅಟಮಿಕ್ ನಂಬರ್ 1. ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ದೊರೆಯತಕ್ಕಂಥ ಅನಿಲ ಅಂತಂದ್ರೆ ಹೈಡ್ರೋಜನ್ನ. ಸೂರ್ಯನಲ್ಲಿ ಕಂಡು ಬರ್ತಕ್ಕಂಥ 2 ಅನಿಲಗಳು ಕ್ವಶನ್ ಕೇಳ್ತಾನ. ಸೂರ್ಯನಲ್ಲಿ ಕಂಡು ಬರ್ತಕ್ಕಂಥ 2 ಅನಿಲಗಳು, ಒಂದು ಹೈಡ್ರೋಜನ್ನ ಪ್ಲಸ್ ಹೀಲಿಯಮ್ ಕೂಡ್ಕೊಂಡು ಏನಾಗ್ತೈತಿ, ಹೀಲಿಯಂ ಬಿಡುಗಡೆ ಆಗ್ತೈತಿ. ಎಸ್, ನೆಕ್ಸ್ಟ್ ಕ್ವಶನ್. ಯಾವುದೇ ಸಬ್ಜೆಕ್ಟ್ ಓದ್ರಿ, ಪ್ರೀತಿಯಿಂದ ಓದ್ರಿ, ಹೌದಾ, ತಾಳ್ಮೆಯಿಂದ ಓದ್ರಿ, ಅದು ನಿಮಗೆ ಅರ್ಥ ಆಗೇ ಆಗ್ತೈತಿ. ಟಫ್ ಐತಿ ಅಂತಂದ್ರೆ ಹಿಡ್ಕೋತ ಕೂತ್ರೆ ಆಗೋದಿಲ್ಲ. ಓಕೆ, ಗೋಲ್ಡ್, ಸಿಲ್ವರ್, ಐರನ್, ಕಾಪರ್. ಓಕೆ, ನೆಕ್ಸ್ಟ್ ಹೈಡ್ರೋಜನ್ನ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಕಾರ್ಬನ್ ಮೊನಾಕ್ಸೈಡ್. ಬತ್ ನೋಡ್ರಿ ಕ್ವಶನ್, ನಮ್ಮ ಕ್ವಶನ್ ಇದು. ಇವು ಇರ್ಬೇಕು, ಇವು ಸ್ವಲ್ಪ ಮಜಾ ಇರ್ತಾವೆ ಕ್ವಶನ್ ಹಿಂಗೆ ಇಂಟ್ರೆಸ್ಟ್ ಕೊಟ್ಟನೇ ಓದ್ಬೇಕು ಯಾವುದೇ ಓದಿದ್ರು. ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವುಳ್ಳ ಲೋಹ, ಮೇಲೇಬಿಲಿಟಿ ಆ್ಯಂಡ್ ಡಕ್ಟೇಬಿಲಿಟಿ ಅಂತ ಕರಿತೀವಿ. ಜಿಂಕ್, ಜಡೆನ್ ಅಂತ ಕರಿತೀವಿ. CO ಕಾಪರ್, AU ಎರಮ್, HG ಬೆಳ್ಳಿ. ಹೌದಾ, ನೋಡ್ರಿ ಇಲ್ಲಿ ಅತಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಹೊಂದಿರತಕ್ಕಂಥ ಒಂದು ಲೋಹ ಅಂತಂದ್ರೆ ಅದು ಎರಮ್ ಅಂದ್ರೆ ಗೋಲ್ಡ್. ಅಟಾಮಿಕ್ ನಂಬರ್ 79 ಅಂತ ಕರಿತೀವಿ. ಭಾಳ ಮಜಾ ಐತಿದು ಕ್ವಶನ್. ನೋಡ್ರಿ, ಎರಮ್ಮನ್ನು ಕುಟ್ಯತೆ ಮತ್ತು ತನ್ಯತೆ ಯಾಕೆ ಐತ್ರಿ ಸರ್ ಅಂತಂದ್ರೆ, ಎಷ್ಟೋ ಒಂದೇ ಒಂದು ಸ್ವಲ್ಪ ಬಂಗಾರವನ್ನು ಎಷ್ಟೋ ಕಿಲೋಮೀಟರ್ಗಳಷ್ಟು ಉದ್ದವಾಗಿರ್ತಕ್ಕಂಥ ತಂತಿಯನ್ನಾಗಿ ಮಾಡಬಹುದು, ಅಥವಾ ತೆಳ್ಳಗೆ ನಾವು ಪ್ಲೇಟ್ಗಳನ್ನಾಗಿ ಮಾಡ್ಬೋದು. ಎಷ್ಟೋ ವಿಜ್ಞಾನಿಗಳು ತಮ್ಮ ಒಂದು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಬಂಗಾರವನ್ನು ಬಳಸ್ತಾರೆ. ಯಾಕಂದ್ರೆ ಅದು ಅತಿ ಬೇಕಾದಂಗೆ ಕುಟ್ಟಿರೋದಕ್ಕೆ ಎಷ್ಟಾರು ಕುಟ್ಟ್ರಿ ನೀವು, ಕುಟ್ಟು ಬೇಸರ ಆಗಬೇಕು, ಅದು ಅಷ್ಟೇ ತೆಳ್ಳಗೆ ಹಾಕೋತ ಹೋಗ್ತೈತಿ. ನಮಗೆ ಕಣ್ಣಿಗೆ ಕಾಣಲಾರ್ದಷ್ಟು ಸತ್ಯಕ್ಕೆ ಅದರದ್ದು ಸ್ಮಾಲ್ ಆಗಿರ್ತಕ್ಕಂಥ ತಂತಿಗಳನ್ನಾಗಿ ನಾವು ಅದನ್ನು ಮಾಡಬಹುದು. ಅದಕ್ಕೆ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವುಳ್ಳಿರ್ತಕ್ಕಂಥ ಲೋಹ ಯಾವುದಾದ್ರೂ ಇದ್ರೆ ಅದನ್ನು ಎರಮ್ ಅಂತೇಳಿ ನಾವು ಕರಿತೀವಿ. ಎರಮ್ ಅಂತಂದ್ರೆ AU, ಅದನ್ನು ಬಂಗಾರ ಅಂತ ಕರಿತೀವಿ. ಬಂಗಾರದ ಅಟಮಿಕ್ ನಂಬರ್ ಕೇಳ್ತಾನ 79 ಸ್ನೇಹಿತರೆ. ಒಂದು ನೆನ್ಪಿಟ್ಕೋರಿ, 80 ಅಂದ್ರೆ ಮರ್ಕ್ಯೂರಿ ಬರ್ತೈತಿ. ಓಕೆ, ಇಷ್ಟು ನಿಮಗೆ ನೋಡ್ರಿ ಒಂದೇ ಕ್ವಶನ್ ಡಿಸ್ಕಷನ್ ಮಾಡ್ಕೋತ ಹೋದ್ರೆ ಎಷ್ಟು ನಾಲೆಜ್ ಬರ್ತದೆ ನೋಡ್ರಿ. ನಮಗೆ ಪ್ರತಿಯೊಂದು ಕ್ವಶನು ನಾವು ಓಡೋದಾಕ್ಬಿಟ್ವಿ. ಮತ್ತು ಏನಿದ್ರೆ ಕ್ವಶನ್ ಕೇಳ್ಬೋದು, ಈಗ ಇದು ಕೇಳೋಣ, ಮತ್ತು ಬಂಗಾರಕ್ಕೆ ಇರತಕ್ಕಂಥ ಲಕ್ಷಣ ಕೇಳ್ಬೋದು. ಅತಿ ಹೆಚ್ಚು ಬೆಲೆ ಬಾಳತಕ್ಕಂಥ ಒಂದು ಲೋಹ ಅದು. ಹೌದಾ, ಹಳೆಯ ಕಾಲದಿಂದ ಪ್ರಾಚೀನ ಕಾಲದಿಂದಲೂ ಬಳಸ್ತಕ್ಕಂಥ ಒಂದು ಯಾವುದಾದ್ರೂ ಲೋಹ ಅಂತಂದ್ರೆ ಅದು ಅಂದ್ರೆ ಅಲಂಕಾರಿಕ ಲೋಹ ಅದು. ಹೌದಾ, ಜಾಸ್ತಿ ಅದನ್ನು ಉಪಯೋಗ ಮಾಡೋದು ಒಂದು ವಿಜ್ಞಾನಿಗಳು ಉಪಯೋಗ ಮಾಡಿದ್ರೆ, ಬಿಟ್ಟರೆ ಹೆಣ್ಮಕ್ಳು ಉಪಯೋಗ ಮಾಡ್ತಾರೆ. ಜಾಸ್ತಿ ಬಂಗಾರವನ್ನು ಉಟ್ಕೊಳ್ತಕ್ಕಂಥದ್ದು ಜಾಸ್ತಿ ಹೆಚ್ಚು ಉಪಯೋಗ ಮಾಡೋದು ಅವರೇ. ನೋಡ್ರಿ, ಆ ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ. ಸಿಲ್ವರ್, ಹೌದಾ, ಸಿಲ್ವರ್ ನೋಡಿವಿ. ಸಿಲ್ವರ್ ಇಸ್ ಅ ಕೆಮಿಕಲ್ ಎಲಿಮೆಂಟ್. ಸಿಂಬಾಲ್ ಅಂತ AG ಹೇಳಿನಲ್ಲ, AG, HG ಅಲ್ಲ, ಕ್ಷಮಸ್ರಿ, ಸಿಲ್ವರ್ದು ಅಗಳೇ ನಾನು HG ಬೇರೆ ಆಗ್ತೈತಿ. ಸಿಲ್ವರ್ ಅಂತಂದ್ರೆ AG, ಸಿಲ್ವರ್ನ ಸಂಕೇತ AG. ಇದಕ್ಕೆ ಅಟಾಮಿಕ್ ನಂಬರ್ 47.A ಆಗ್ತೈತಿ. AG ಅಂದ್ರೆ ಸಂಕೇತ ಅಂದ್ರೆ ಇದ್ರದ್ದು ಒಂದು ಸಿಂಬಾಲ್ ಅಂತಂದ್ರೆ AG ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಇದ್ರ ಕೇಳ್ಯಾನ ಕ್ವಶನ್ ಕೇಳೋಣ. ಮೇ ಬಿ HG ಅಂದ್ರೆ ಮರ್ಕ್ಯೂರಿ ಇರ್ಬೋದು. ನೋಡೇ ಬಿಡೋಣ ಒಂದ್ಸಲ, ಮರ್ಕ್ಯೂರಿ ಸಂಕೇತನ ನೋಡೇ ಬಿಡೋಣ, ನಮಗೆ ಡೌಟ್ ಕ್ಲಿಯರ್ ಆಗ್ಬಿಡ್ತದೆ. ನೋಡ್ರಿ, ಮರ್ಕ್ಯೂರಿ, ಹೌದಾ, ಮರ್ಕ್ಯೂರಿ ಅಂತಕ್ಕಂಥ ಎಲಿಮೆಂಟ. ಆಮೇಲೆ ಮರ್ಕ್ಯೂರಿಯನ್ನು ಏನಂತ ಕರಿತೀವಿ? ದ್ರವರೂಪದ
ಲೋಹ ವಸ್ತು. ಅಲೋಹ ಅಲ್ಲ, ದ್ರವ ಅಂದ್ರೆ ರೂಮ್ ಟೆಂಪ್ರೇಚರ್ನಾಗ ಅದು ದ್ರವ ಸ್ಥಿತಿಯಲ್ಲಿ ಇರ್ತೈತಿ. ಕ್ವಶನ್ ಆಗೈತಿ, ಕ್ವಶನ್ ಕೇಳ್ಯಾನ ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಲೋಹ ಯಾವುದಂತಂದ್ರೆ ಅದನ್ನು ಮರ್ಕ್ಯೂರಿ ಅಂತ ಕರಿತೀವಿ. ಇದರದ್ದು ನೋಡುಮಲ್ಲ ಸಂಕೇತ ನೋಡ್ತೀವಲ್ಲ Hg ಏನಲ್ಲ, ಸ್ವಲ್ಪ ಮಿಸ್ಟೇಕ್ ಆಯ್ತು ಅಷ್ಟೇ. ಗೋಲ್ಡ್ ಅಂತಂದ್ರೆ ಎಯು, ಬೆಳ್ಳಿ ಅಂದ್ರೆ Ag, Hg ಅಂತಂದ್ರೆ ಯಾವುದು ಇದರ ಸಿಂಬಾಲ Hg ಅಂತಂದ್ರೆ ಮರ್ಕ್ಯೂರಿ ಅಂತ ಕರಿತೀವಿ. ಮರ್ಕ್ಯೂರಿ ಇಸ್ ಅ ಕೆಮಿಕಲ್ ಎಲಿಮೆಂಟ್, ಇಟ್ ಹ್ಯಾಸ್ ಸಿಂಬಾಲ್ Hg ಆ್ಯಂಡ್ ಅಟಾಮಿಕ್ ನಂಬರ್ 80 ಸರ್ ಅಂತಂದ್ರೆ 79ನೇದು ಗೋಲ್ಡ. ನೋಡ್ರಿ 79 ನೆನಪಿಟ್ಕೊಂಡ್ಬಿಡ್ರಿ, ಎಕ್ಸಾಮ್ದಾಗ ಕ್ವಶನ್ ಆಗೈತಿ, IAS ಲೆವೆಲ್ಗೂ ಕ್ವಶನ್ ಆಗ್ಯಾವ. ಇವು ಕ್ವಶನ್ಗಳು ಭಾಳ ಡೇಂಜರ್. ಇವು ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಪ್ರತಿಯೊಂದು ಮಾಹಿತಿನೂ ಕ್ವಶನ್ ಎಕ್ಸಾಮ್ ಈಗಾಗಲೇ ಆಗೈತಿ. ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಕ್ಸಾಮ್ ಆಗಲಿ, ಸ್ಟೇಟ್ ಗೌರ್ಮೆಂಟ, ಸೆಂಟ್ರಲ್ ಗೌರ್ಮೆಂಟ, ಯಾವುದೇ ಎಕ್ಸಾಮ್ ತಗೊಳ್ಳಿ, ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಟಾಪಿಕ್ನು ಕ್ವಶನ್ ಆಗಿದೆ. ಹೌದಾ? Hg ಅಂದ್ರೆ ಮರ್ಕ್ಯೂರಿಯ ಅಟಮಿಕ್ ನಂಬರ್ ಎಷ್ಟು ಅಂತ ಕ್ಯಾನ 80. ಆಮೇಲೆ ಚಿನ್ನ ಬಂಗಾರದ ಒಂದು ಅಟಮಿಕ್ ನಂಬರ್ ಎಷ್ಟು ಅಂತ ಕ್ಯಾನ ಅದು 79. ಓಕೆ, ಕ್ಲಿಯರ್ ಡೌಟ್? ಅಲ್ಲಿದ್ದಲ್ಲೇ ಕ್ಲಿಯರ್ ಆಗಬೇಕು. ಓಕೆ, ಸಿಲ್ವರ್ ನೋಡಾಕತ್ತಿದ್ವಿ, ಸಿಲ್ವರ್ ಕಂಪ್ಲೀಟ್ ಆಯಿತು. ಅಟಮಿಕ್ ನಂಬರ್ ನೋಡಿವಿ, ಎಲ್ಲ ನೋಡಿವಿ. ನೆಕ್ಸ್ಟ್ ಕ್ವಶನ್ ಕಾಪರ್. ಕಾಪರ್ ಅಂದ್ರೆ CO. ಓಕೆ, ಇದನ್ನು ಹೇಳಿನಿ ಆಗಲೇ ನಾನು, ಅಂದ್ರೆ ಯಾವುದು ಇದು ಕ್ವಶನ್ ಆಗಲೇ ಆಗಿತ್ತಲ್ಲ, ಆ ಒಂದು ಕ್ವಶನ್ನ ಹೇಳಿನಿ. ಮ್ಯಾಗ್ನೆಟೈಟ್ ಬಗ್ಗೆ ಕ್ವಶನ್ ಕೇಳೋ ಮುಂದೆ ಹೇಳಿನಿ. ಓಕೆ, ಇರಲಿ. ಕಾಪರ್ ಕೆಮಿಕಲ್ ಎಲಿಮೆಂಟ್. ಕಾಪರ್ ಇಸ್ ಎ ಕೆಮಿಕಲ್ ಎಲಿಮೆಂಟ್, ಇಟ್ ಹ್ಯಾಸ್ ಸಿಂಬಾಲ್ CO ಅಂತ ಕರಿತೀವಿ. ಅಟಾಮಿಕ್ ನಂಬರ್ 29 ನೆನ್ಪಿಟ್ಕೋರಿ, ಅದರ ಸಂಕೇತ CO ಅಂತ ಕರಿತೀವಿ. ಡೆನ್ಸಿಟಿ ಎಷ್ಟೈತಿ? 8.96 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇಷ್ಟು ನಮಗೆ ಮಾಹಿತಿ ಸಾಕು. ಪ್ರತಿಯೊಂದು ಕ್ವಶನ್ ಹಿಂದೆ ಇಷ್ಟಿಷ್ಟು ಮಾಹಿತಿನ ನಾವು ಸಂಗ್ರಹಣೆ ಮಾಡ್ಕೋತೋದ್ರೆ ಎಷ್ಟು ಕಲಿಬಹುದು ನೋಡ್ರಿ. ಹಿಂಗೆ ನಮ್ಮ ಕೈಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಐತಿ, ಅದು ಮೊಬೈಲ. ನೀವು ಅದನ್ನು ಹೆಂಗೆ ಉಪಯೋಗ ತಗೋತೀರಿ ಅದು ನಿಮ್ಮ ಮ್ಯಾಗ ಬಿಟ್ಟಂಗ. ಹೌದಾ? ನಾವು ಯಾವುದೋ ಒಂದು ಉಪಯೋಗ ಇರಲಾರ್ದ ಹಾಡನೆ 10, 20 ಸಲ ಓದ್ತೀವಿ. ಮತ್ತು ಯಾಕೆ ನಾವು ಗೋಲ್ಡ್ ಇರ್ತಕ್ಕಂಥ ಗೋಲ್ಡ್ ಅಟಾಮಿಕ್ ನಂಬರ್ 79, ಗೋಲ್ಡ್ ಅಟಾಮಿಕ್ ನಂಬರ್ 79, ಆಮೇಲೆ ಅದರ ಕೆಮಿಕಲ್ ಇದು ಅದರ ಕೆಮಿಕಲ್ ನೇಮ್ ಆರಮ್. ಹೌದಾ? Hg ಅಂತಂದ್ರೆ ಮರ್ಕ್ಯೂರಿ, Hg ಅಂದ್ರೆ ಮರ್ಕ್ಯೂರಿ, CO ಅಂದ್ರೆ ಕಾಪರ್, Ag ಅಂದ್ರೆ ಸಿಲ್ವರ್. ಇದನ್ನ ಯಾಕೆ ನಾವು ಚಂತನ ಓದಂಗಿಲ್ಲ? ಇದು ನಮ್ಮ ಕಲಿಕಾ ಪರಿಸ್ಥಿತಿ ಈಗಿನ ಸದ್ಯದ ದಿನಮಾನಗಳಲ್ಲಿ ಬದಲಾಗ್ತಾ ಹೋಗತೈತಿ. ಹೌದಾ? ಇದನ್ನು ನಾವು ತಿದ್ದುಪಡಿ ಮಾಡ್ಕೋಬೇಕು. ನಮ್ಮಲ್ಲಿರ್ತಕ್ಕಂತಹ ವಸ್ತುಗಳನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋರಿ. ಹೌದಾ? ಚೆನ್ನಾಗಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಏನು ಬೇಕಾದ ಕಲಿಬೋದಲ್ಲ. ಇದೇ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ದಾರಿಗಳು ಹಲವಾರು. ಸರ್ ಅದನ್ನು ಹೆಂಗೆ ಓದ್ಬೇಕ್ರಿ? ನನ್ನ ಹತ್ರ ಬುಕ್ ಇಲ್ರಿ. ಅದು ನೆಪ ಹೇಳೋರು ನೆಪನೇ ಹೇಳ್ತಾರೆ, ಕಲಿಯೋರು ಕಲ್ತು ಮುಂದಕ್ಕೆ ಹೋಗ್ಬಿಡ್ತಾರೆ. ಹೌದಾ? ಓಕೆ, ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಓಕೆ, ZN ಮುಗೀತು, CO ಮುಗೀತು, AU ಮುಗೀತು, Hg ಮುಗೀತು. ಲೋಹಾಭಗಳಿಗೆ ಉದಾಹರಣೆ ಜರ್ಮೇನಿಯಂ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಪಿರಿಯಾಡಿಕ್ ಟೇಬಲ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ಗಳು 1 ರಿಂದ 30 ಎಲಿಮೆಂಟ್ಸ್ಗಳನ್ನು ಬೈಪಾಟ್ ಮಾಡ್ಬೇಕು ನೀವು. ಅವು ಭಾಳ ಅಂದ್ರೆ ಭಾಳ ಪ್ರಮುಖ. ಒಂದು 10 ಸಲ ಓದ್ಕೊಂಡ್ಬಿಡ್ರಿ ಪಟ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಹೌದಾ? ಹಿಂಗೆ ಪಟ ಓದ್ಕೊಂಡ್ಬಿಟ್ರೆ ಅವು ಒಂದು 10 ಸಲ ಓದ್ಕೋರಿ. ತಾನೇ ಬೈಪಾಟ್ ಮಾಡಬೇಡ್ರಿ. ಪುನಃ ನಾವು ಮನನ ಮಾಡಬೇಕು. ಎಷ್ಟು ನಾವು ಮನನ ಮಾಡ್ಕೋತೀವಿ ಅಷ್ಟು ನಮ್ಮ ಮೆದುಳಲ್ಲಿ ಉಳಿತೈತಿ. ಇಟ್ ಈಸ್ ಅ ಸೈಕಾಲಜಿಕಲ್ ಟ್ರಿಕ್. ಹೌದಾ? ನಾವು ಬೈಪಾಟ್ ಮಾಡತಕ್ಕಂಥ ವಸ್ತುಗಳು ಒಂದು ಹಂತಕ್ಕೆ ಬಂದಿಂದ ನಾವು ನೆನಪಾರ್ತಾವೆ. ಬಟ್ ನಾವು ಮನನದಿಂದ ನಾನು ಓದಿದ್ದು ನನಗೆ ಯಾವಾಗ ಜಾಸ್ತಿ ನಾನು ಡಿಗ್ರಿಯಲ್ಲಿ ಓದಾಗ ಏನಾಗಿತ್ತು, ನನಗೆ ಎಲಿಮೆಂಟ್ಗಳು ನೆನಪಿದ್ದು. ನಾನು ಬೈಪಾಟ್ಗಿಂತ ಏನು ಹೆಚ್ಚಿಗೆ ಮನನ ಮಾಡ್ಕೋಬೇಕು. ಫಸ್ಟ್ ಹೈಡ್ರೋಜನ್, ಆಮೇಲೆ ಹೀಲಿಯಮ್, ಆಮೇಲೆ ಲಿಥಿಯಮ್, ಆಮೇಲೆ ಬೆರಿಲಿಯಮ್, ಆಮೇಲೆ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಇದು ಮನನ, ನಾಟ್ ಬೈಪಾಟ್. ಮನನ ಬೇರೆ, ಬೈಪಾಟ್ ಬೇರೆ. ನೀವು ಮನನದಿಂದ ಕಲ್ತರ ಅದು ಸಾಯುತನ ನೆನಪಿರ್ತೈತಿ. ಹೌದಾ? ಎಸ್. ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ನಿಮ್ಮ ಬರ್ತ್ಡೇ ನಿಮಗೆ ಸಾಯುತನ ನೆನಪು ಬರಂಗಿಲ್ಲ. ಯಾಕೆ? ಅದು ವರ್ಷ ನಿಮಗೆ ಮನನ ಆಗ್ತೈತಿ. ಆದ್ರೆ ನಾವು ಬೈಪಾಟ್ ಮಾಡಿರ್ತೀವಿ, ಎಕ್ಸಾಮ್ ಬರ್ದಿಂದ ಅದು ನೆನಪು ಹಾರ್ಬಿಡ್ತೈತಿ. ಹೌದಾ? ಎಷ್ಟು ನಾವು ವಸ್ತುಗಳನ್ನು ನಾವು ಮನನ ಮಾಡ್ಕೋತೀವಿ ಅವು ನಮಗೆ ಸಾಯುತನ ನೆನಪು ಇದ್ದೇ ಇರ್ತಾವ. ವಿಜ್ಞಾನಿಗಳು ಹೌದಾ ಜಾಸ್ತಿ ಉಪಯೋಗ ಮಾಡಿದ್ದು ಈ ಒಂದು ವಿಧಾನದಿಂದ. ಓಕೆ, ನೆಕ್ಸ್ಟ್ ಕ್ವಶನ್. ಅಮೋನಿಯಂ, ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ 14:3. ಡೈರೆಕ್ಟ್ ಕ್ವಶನ್ ಐತಿ, ನೇರವಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್, ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಬೇಕು. ಹ್ಯಾಲೋಜನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಅಂತಂದ್ರೆ ಹ್ಯಾಲೋಜನ್ ಹೊಂದಿರತಕ್ಕಂಥ ಗುಂಪು ಅಂದ್ರೆ CFC ಭಾಳ ಡೇಂಜರಸ್ ಎಲಿಮೆಂಟ, ಭಾಳ ಅನಾಹುತ ಎಲಿಮೆಂಟ. ನಮ್ಮ ಪ್ರಕೃತಿಯನ್ನು ನಾಶ ಮಾಡ್ಲಿಕ್ಕಿರ್ತಕ್ಕಂಥ ಏಕೈಕ ಎಲಿಮೆಂಟ್ ಅಂತಲೇ ನಾವು ಹೇಳ್ಬೋದು. ಇದನ್ನು ನೋಡ್ರಿ, ಎಷ್ಟೋ ರೋಗಗಳು ಬರ್ತಾವೆ ಇದರಿಂದ, ಎಷ್ಟೋ ಡೇಂಜರಸ್ ಇದು. ಹೌದಾ? ನಮ್ಮ ಪ್ರಕೃತಿಗೆ ಅತ್ಯಂತ ಹಾನಿಕಾರಕವಾಗಿರ್ತಕ್ಕಂಥ ಕಂಪೌಂಡ CFC ಅಂತ ಕರಿತೀವಿ. ಕ್ಲೋರೋ ಕಾರ್ಬನ್. ಏನು? ಕಾರ್ಬನ್ ನೆನ್ಪಿಟ್ಕೋರಿ. ಈ ಕಾರ್ಬನ್ ಅಂತ ಏನಾಗ್ತೈತಿ, ನಮ್ಮ
ಸ್ಟ್ರಾಟೋಸ್ಪಿಯರ್ನಲ್ಲಿರ್ತಕ್ಕಂಥ ಒಂದು ಪದರು. ಯಾವ ಪದರ ರೀ? ಅದು ಓಝೋನ್ ಪದರ ರೀ. ಅದರ ಅಟಮಿಕ್ ನಂಬರ್ ಎಷ್ಟು ರೀ? O3 ರೀ. ಅದನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಿದ್ರಿ ಸರ್ ಅಂತಂದ್ರೆ CFC ಮಾಡ್ತೈತಿ. ಇದಕ್ಕೆ ಡೇಂಜರಸ್ ಎಲಿಮೆಂಟ್ ಅಂತಂದೆ. IASನಾಗ ಕ್ವಶನ್ ಕೇಳಿದ್ದ, ಇದಕ್ಕೆ ಎಕ್ಸಾಂಪಲನ್ನು ಕೊಟ್ಟೆ ನಾನು. ಓಕೆ, ಇದರದ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಕ್ವಶನ್ಯಾಗ ಫಸ್ಟ್ ಆಪ್ಷನ್ ಯಾವುದಿತ್ತು ರೀ? DDT. ಈ DDTನು ಮೋಸ್ಟ್ ಡೇಂಜರಸ್, ಮೋಸ್ಟ್ ವರ್ಸ್ಟ್ ಆಗಿರ್ತಕ್ಕಂಥ ಒಂದು ಕಂಪೌಂಡ್ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ಭೂಮಿಯನ್ನು ಸತ್ಯಾನಾಶ ಮಾಡ್ತದೆ. ಇದು ಭಾಳ ಡೇಂಜರ್ನೇ. ಯಾಕಂದ್ರೆ ಎಷ್ಟೋ ಪೀಳಿಗೆಯಿಂದ ಪೀಳಿಗೆಗೆ ಹರಡ್ತಕ್ಕಂಥ ಒಂದು ಧಾತು ಅಂತ ಕರಿತೀವಿ. ಇದಕ್ಕೆ ನೋಡ್ರಿ, ಇದರದ ಒಂದು DDT ಇದರ ಫುಲ್ ಫಾರ್ಮ್ ಎಕ್ಸಾಮ್ದಾಗ ಯಾನ ಹೋದ ಕ್ವಶನ್ನಾಗ TTನಾಗೆ ಕ್ವಶನ್ ಆಗೈತಿ. ಡೈಕ್ಲೋರೋ ಟ್ರೈಕ್ಲೋರೋ ಇಥೇನ್ ಅಂತ ಕರಿತೀವಿ. ಟ್ರೈಕ್ಲೋರೋ ಇಥೇನ್ ನೆನ್ಪಿಟ್ಟುಕೋರಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಟ್ರೈಕ್ಲೋರೋ ಇಥೇನ ಕೇಳ್ತಾನೆ ರೀ ಕ್ವಶನ್ನ. 100 ಸಲ ರಿಪೀಟ್ ಮಾಡಿದ್ರು ಏನು ತಪ್ಪಿಲ್ಲ. ವೇಸ್ಟ್ ಮಾತಾಡೋಕ್ಕಿಂತ ಇಷ್ಟವಾಗಿದ್ದನ್ನು ನಮಗೆ ಮುಂದೆ ಭವಿಷ್ಯಕ್ಕೆ ಯೂಸ್ ಆಗೋದನ್ನು ಮಾತಾಡೋದು ಉತ್ತಮ ಅಲ್ಲ. ನೋಡ್ರಿ, ಇದರದೊಂದು ಚಿಹ್ನೆ ನೋಡ್ಕೊರಿ, ಯಾವ ರೀತಿ ಅದು ಫಾರ್ಮ್ ಆಗ್ತೈತಿ. ಹೌದಾ, ಏನೈತಿದು? ಟ್ರೈಕ್ಲೋರೋ ಇಥೇನ್. ಈ ಒಂದು ಸ್ಟ್ರಕ್ಚರ್ ಮೇಲೆ ಕ್ವಶನ್ ಕೇಳ್ತಾನೆ. ಕೆಲವೊಂದ್ಸಲ ಏನು ಮಾಡ್ತಾನೆ, ಇದು ಫೋಟೋ ಕೊಟ್ಟು ಇದು ಎದಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಮಾಡಲ್ ಅಂತ ಕೇಳ್ತಾನೆ. ಇದಕ್ಕೆ ಒಂದು ಸ್ವಲ್ಪ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಮತ್ತೇನೈತಿ? CFC ಅಂತ ಹೇಳಿದ್ನಲ್ಲ, ಕ್ಲೋರೋ ಕಾರ್ಬನ್. ಡೇಂಜರ್ ಇದು ಅಂದ್ರು. ಹೌದಾ, ಇದ್ರದ್ದು ನೋಡ್ರಿ CFC. ಇದ್ರದ್ದು CC ಬಾಂಡಿಂಗ್ ನೋಡ್ರಿ ಹೆಂಗೈತಿ. ಕಾರ್ಬನ್ ಐತಿ. ಫ್ಲೋರಿನ್ F ಅಂತಂದ್ರೆ ಫ್ಲೋರಿನ್. ಎಫ್ ಎಷ್ಟು ಅದಾವ? 1 2 3 4 5 6 ಫ್ಲೋರಿನ್ ಅದಾವ. 2 ಕಾರ್ಬನ್ ಅಣುಗಳು ಕೂಡ್ಕೊಂಡು ಏನಾಗ್ತೈತಿ? CFC ಆಗ್ತೈತಿ. ಫ್ಲೋರೋ ಕಾರ್ಬನ್ ಅಂತ ಕರಿತೀವಿ. ಹೌದಾ, ಫ್ಲೋರೋ ಕಾರ್ಬನ್ ಆ್ಯಂಡ್ ಹೈಡ್ರೋಕ್ಲೋರೋ ಕಾರ್ಬನ್ಸ್ ಆರ್ ಫುಲ್ಲಿ ಆರ್ ಪಾರ್ಟ್ಲಿ ಏನಾಗ್ತೈತಿ? ಇದು ಹ್ಯಾಲೋಜನೇಟೆಡ್ ಹೈಡ್ರೋಕಾರ್ಬನ್ಸ್ ದ್ಯಾಟ್ ಕಂಟೇನ್ ಕಾರ್ಬನ್, ಹೈಡ್ರೋಜನ್, ಕ್ಲೋರಿನ್. ಭಾಳ ಡೇಂಜರ್, ಭಾಳ ಅಂತರ ಅನಾಹುತ ಇರ್ತಾವ. ಸಿ ಅಂತಂದ್ರೆ ಕ್ಲೋರಿನ್, ಫ್ಲೋರೋ ಕಾರ್ಬನ್. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ. CC 2 ಅದಾವ ಕ್ಲೋರಿನ್ಗಳು. F ಈಗ ಇರ್ತಕ್ಕಂಥ ಇದರದ್ದು ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೆಕ್ಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು ಯಾವುದೈತಿ? TNT ಇತ್ತಲ್ಲ, TNT ಬಾಂಡ್. ಇದು ನೋಡ್ರಿ, ಚಿತ್ರ ನೋಡ್ರಿ ಅದರದ್ದು. TNT ಹೆಂಗದ? TNT ಹಿಂಗೆ ಚಿತ್ರ ಕೊಡ್ತಾನೆ. ಕ್ಯಾನಲ್ಲ ಒಂದ್ಸಲ ಏನು ಕೊಟ್ಟಾನ, ಎದರದು ಮೇ ಬಿ ಬೆನ್ಸಿಂದು ಏನೋ ಒಂದು ಕೊಟ್ಟಿದ್ದ, C6CH6 ಏನೋ ಒಂದು ಕೊಟ್ಟಿದ್ದ, ಅದರ ಚಿತ್ರ ಕೊಟ್ಟಿದ್ದ, ಇದ್ರ ಬಾಂಡಿಗೆ ಒಂದಂತ ಕೇಳಿದ್ದ. ಅದಕ್ಕೆ ಈ ರೀತಿ ನಿಮಗೆ ತೋರ್ಸಾಕತ್ತೀನಿ ಅಷ್ಟೇ. ನೋಡ್ರಿ, ಇದ್ರದ್ದು ನೋಡ್ರಿ ಹೆಂಗೈತಿ ಹೆಸರ. ಸರ ಇದಕ್ಕೆ ಹೆಂಗೆ ಓದ್ತಾರೆ ಅಂದ್ರೆ ಟ್ರೈನೈಟ್ರೋಟೊಲ್ಯೂನ್ ಅಂತ ಓದ್ತಾರ. TNT ಭಾಳ ಡೇಂಜರಸ್. ಹೌದಾ, ಪ್ಲೇನ್ ಯೆಲ್ಲೋ ಸಾಲಿಡ್ ಆರ್ಗ್ಯಾನಿಕ್ ನೈಟ್ರೋಜನ್ ಕಂಪೌಂಡ್ ಅಂತ ಕರಿತೀವಿ. ಇದಕ್ಕೆ ಯೂಸ್ಡ್ ಏನಂತ ಕರಿತೀವಿ? ಇದಕ್ಕೆ ಚೇಫ್ಲೈ ಆ್ಯಂಡ್ ಎಕ್ಸ್ಪ್ಲೋಸಿವ್. ಹೌದಾ, ಈ ಎಕ್ಸ್ಪ್ಲೋಸಿವ್ ಬಾಂಬ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ಭಾಳ ಇಂಪಾರ್ಟೆಂಟ್. TNTಯನ್ನು ಎದುರಾಗಿ ಉಪಯೋಗ ಮಾಡ್ತಾರೆ? ಎಕ್ಸ್ಪ್ಲೋಸಿವ್ಸ್ಗಳಲ್ಲಿ ಭಾಳ ಉಪಯೋಗ ಮಾಡ್ತಾರೆ. ಪ್ರಿಪೇರ್ಡ್ ಬೈ, ಹೌದಾ, ಸ್ಟೆಪ್ ವೈಸ್ ನೈಟ್ರೇಷನ್ ಆಫ್ ಟೊಲ್ಯೂಟ್ಯೂನ್ ಅಂತ ಕರಿತೀವಿ. ಭಾಳ ಡೇಂಜರ್ ನೋಡ್ರಿ. ಇದೊಂದು ಸ್ವಲ್ಪ ನೆನ್ಪಿಟ್ಕೋರಿ. ಎಕ್ಸಾಮ್ದ ಕ್ವಶನ್ TNTಯನ್ನು ಎದುರಾಗಿ ಬಳಸ್ತಾರೆ ಸರ್ ಅಂತಂದ್ರೆ ಎಕ್ಸ್ಪ್ಲೋಸಿವ್ಗಳಲ್ಲಿ ಬಳಸ್ತಾರೆ. ಹೌದಾ, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಹೆಸರು ಭಾಳ ಅಷ್ಟೇ ಡೇಂಜರ್ ಐತಿ. ಓಕೆ, ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಪ್ರತಿಯೊಂದರ ಬಗ್ಗೆನೂ ಮಾಹಿತಿನ ಕಲೆ ಹಾಕಿವಿ. ನೆಕ್ಸ್ಟ್ ಕ್ವಶನ್. ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಏನ್ರಿ ಸರ? ಗಾತ್ರದ ಏಕರಾಷ್ಟ್ರೀಯ ಇದು ಏಕಮಾನ ಅಂತಂದ್ರೆ M3. ಹೌದಾ, M3. kg ಅಲ್ಲ, ಪಾಸ್ಕಲ್ ಅಂತ ಅಲ್ಲ, ವ್ಯಾಟ್ ಅಂತಲ್ಲ. ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಅಂತಂದ್ರೆ M3 ಅಂತೇಳಿ ಕರಿತೀವಿ. ಇಂಗ್ಲೀಷ್ನಾಗ ಇದಕ್ಕೆ ಏನಂತ ಕರಿತೀವಿ? ಇಂಗ್ಲೀಷ್ನಾಗ ವಾಲ್ಯೂಮ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ವಾಲ್ಯೂಮ್. ನೋಡ್ರಿ, M3 ಅಂತಾರ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರ ಕ್ಯೂಬಿಕ್ ಮೀಟರ್ ಅಂತ ಕರೀತಾರ. ಅಂದ್ರೆ SI ಯೂನಿಟ್ ಆಫ್ ವಾಲ್ಯೂಮ್ ಅಂತಂದ್ರೆ ಕ್ಯೂಬಿಕ್ ಮೀಟರ್. ಭಾಳ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಏಕಮಾನಗಳನ್ನು ಎಕ್ಸಾಮ್ದಲ್ಲಿ ಕೇಳ್ಕೊತ ಬರ್ತಾನೆ ರೀ ಸರ. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಕೇಳ್ತಾನ. ಈಗ ಸಪೋಸ್ ಕಾಂತಕ್ಷೇತ್ರದ್ದು ಟೆಸ್ಲಾ ಅಂತ ಕರಿತೀವಿ. ಆಮೇಲೆ ಕಾಂತೀಯ ಜಾಲ ಇದಕ್ಕೇನಂತ ಕರಿತೀವಿ? ವೆಬರ್ ಅಂತ ಕರಿತೀವಿ. ಆಮೇಲೆ ಫ್ರೀಕ್ವೆನ್ಸಿದು ಸೈಕಲ್ ಪವರ್ ಸೆಕೆಂಡ್ ಅಂತ ಕರಿತೀವಿ. ಆಮೇಲೆ ಕೆಲವೊಂದಿಷ್ಟು ಇನ್ನೊಂದು ಸ್ವಲ್ಪ ನೆನ್ಪು ಮಾಡ್ಕೊರಿ ಯಾವ್ಯಾವ ಬರ್ತಾವ. ವಿದ್ಯುತ್ ಆವೇಶದಂತರೂ TTನ ಕ್ವಶನ್ ಆಗೈತಿ. ಕೂಲಮ್ ಅಂತೇಳಿ ಕರಿತಾನ. ವಿದ್ಯುತ್ ಆವೇಶದ್ದು ಕೂಲಮ್ ಅಂತ ಕರಿತಾನ. ಆಮೇಲೆ ವಿದ್ಯುತ್ ರೋಧದ್ದು ಓಮ. ಆಮೇಲೆ ನೆಕ್ಸ್ಟ್ ಯಾವ್ದು ನೆನ್ಪು ಮಾಡ್ಕೊರಿ. ನೆನ್ಪು ಬರ್ತಕ್ಕಂಥವು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ನೋಡ್ರಿ, ವಿಭವಾಂತರ. ಇದು ಭಾಳ ಇಂಪಾರ್ಟೆಂಟ್. ವೋಲ್ಟ್ ಅಂತ ಕರಿತಾನೆ. ವಿಭವಾಂತದ್ದು ನಾನು ವೋಲ್ಟ್ ಇದು ಸಂಕೇತದ ಮೂಲಕ ಅಳತೆಯನ್ನು ಮಾಡ್ತೀವಿ. ಓಕೆ, ಇನ್ನು ರಾಶಿದು ಕಿಲೋಗ್ರಾಮ, ತೂಕದ್ದು
kg/m² ಅಂತಲೂ ಕರಿತೀವಿ, ತೂಕದ್ದು ಇನ್ನೊಂದು ನ್ಯೂಟನ್ ಅಂತಲೂ ಕರಿತೀವಿ. ಆಮೇಲೆ ಬಲದ್ದು ಸತಕ್ ನ್ಯೂಟನ್ ಆಗ್ತೈತಿ, ಜವದ್ದು m/s ಆಗ್ತೈತಿ, ವೇಗದ್ದು ಯಾವ್ದು ಆಗ್ತೈತ್ರಿ ಸರ್ ಅಂತಂದ್ರೆ m/s ಆಗ್ತೈತಿ. ಹಿಂಗೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಕೇಳ್ಕೊತ ಬರ್ತಾನೆ. SI ಯೂನಿಟ್ಗಳು ಭಾಳ ಪ್ರಮುಖ. ನಾನು ಒಂದು ಎಷ್ಟು ನೆನಪು ಬಂದಿದ್ದು ಹೇಳಿದ್ನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊರಿ. ಅದರಾಗ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾನೆ. KG ಆಯಿತು, ವ್ಯಾಟ್ ಆಯಿತು. ವ್ಯಾಟ್ ಅಂತಂದ್ರೆ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಐತಿ. ಪಾಸ್ಕಲ್ನು ಓಕೆ. ಮೀಟರ್ ಕ್ಯೂಬ್ ಅಂತಂದ್ರೆ ಇದು ಅಂತಂದ್ರು ವಾಲ್ಯೂಮ್ಗೆ ಸಂಬಂಧಪಟ್ಟಂತೆ ಆಯಿತು. KGನೂ ನೋಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡ್ರಿ ಏನಿತ್ತು ಕ್ವಶನ್. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಲವಣ. ನೋಡ್ರಿ ಎಷ್ಟು ಮಜಾ ಐತಿ ಕ್ವಶನ್. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಲವಣ. ಡೈರೆಕ್ಟ್ ಲವಣ ಕೇಳಿಲ್ರಿ ಅವ, ಲವಣದ ಸೂತ್ರ ಕೇಳೇನ್ರಿ ಸರ. ಏನೈತ್ರಿ ಲವಣದ ಸೂತ್ರ? CaOCl2. CaOCl2 ಮೀನ್ಸ್ ಕ್ಲೋರಿನ್ ಅಂತ ಕರಿತೀವಿ. ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸ್ತಕ್ಕಂಥ ಲವಣ ಯಾವುದಂತಂದ್ರೆ ಕ್ಲೋರಿನ್ ರೀ. ಆ ಕ್ಲೋರಿನ್ನ ಸೂತ್ರ ಏನ್ರಿ ಅಂತಂದ್ರೆ CaOCl2. ಇನ್ನು NaOH ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, Na2CO3 ಅಂದ್ರೆ ಸೋಡಿಯಂ ಕಾರ್ಬೋನೇಟ್, CaSO4 CaSO4.12H2O ಏನಂತಂದ್ರೆ ಇದ್ರದ್ದು ಏನಂತೀವಿ ಅದಕ್ಕೆ half dot ಅಂತಂದ್ರೆ ಮೇ ಬಿ ಇದು ಎದಕ್ಕೂ ನೆನಪು ಬರಾಕತ್ತಿಲ್ಲ. ಒಂದು ಸೆಕೆಂಡ್, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಐತಿ, ತೆಗೆದು ಇಟ್ಟೀನಿ. ಫಸ್ಟಿಗೆ ನೋಡ್ರಿ, CaOCl2 ಈಸ್ ಕೆಮಿಕಲ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಏನಂತ ಕರಿತೀವಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅದರದ್ದು ರಾಸಾಯನಿಕವಾಗಿ ಉಚ್ಚಾರ ಮಾಡೋ ಮುಂದೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಕ್ಲೋರಿನ್ ಅನ್ನೋಕ್ಕಿಂತ ನಾವು ಇದಕ್ಕೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಭಾಳ ಉತ್ತಮ. ಯಾಕಂದ್ರೆ ಕೆಮಿಕಲ್ ಆಗಿ ಹಂಗೆ ಕರಿತೀವಿ. ಕ್ಲೋರಿನ್ ಅದು ಆಡ್ ಮಾತನಾಗ ಆಯಿತು. ಬಟ್ CaOCl2 ಎಕ್ಸಾಕ್ಟ್ಲಿ ಸರ್ ಹೆಂಗೆ ಕರಿತೀವಿ ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ನೋಡ್ರಿ, ಮ್ಯಾಕ್ಸಿಮಮ್ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಎಲಿಮೆಂಟ್. ನೀರನ್ನು ಶುದ್ಧೀಕರಣ ಮಾಡಲು ಇದನ್ನು ಬಳಸ್ತೀವಿ. ಹೌದಾ? ಕ್ಲೋರಿನನ್ನು ಬಳಸ್ತೀವಿ, ಇಲ್ಲ ಅಂತಲ್ಲ. ಕ್ವಶನ್ ಏನು ಕೇಳ್ತಾನ, ನೀರನ್ನು ಶುದ್ಧ ಮಾಡಲು ಬಳಸ್ತಕ್ಕಂಥದ್ದು ದಿನನಿತ್ಯ ಜೀವನದಲ್ಲಿ ಯಾವುದಂದ್ರೆ ಕ್ಲೋರಿನ್ ಅಂತ ನಾವು ಆಡ್ಮಾತ್ನಾಗ ಅಂತೀವಿ. ಬಟ್ ಅದು ನಿಜವಾಗಿರ್ತಕ್ಕಂಥದ್ದೇನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಕ್ಕಂಥದ್ದು. ಇನ್ನು ಅದರ ಸೂತ್ರ CaOCl2. ಭಾಳ ನೆನ್ಪಿಟ್ಟುಕೋರಿ, ಕೇಳ್ತಾನ್ರಿ ಎಕ್ಸಾಮ್ದಾಗ ಭಾಳ ಸಲ ಕೇಳೋಣ. ಇಂಥದ್ದೇ ಎಕ್ಸಾಮ್ ಇಲ್ಲ ಅಂತಿಲ್ಲ, ಪ್ರತಿಯೊಂದು ಎಕ್ಸಾಮ್ದಾಗ ಅದು ಕ್ವಶನ್ ಆಗೈತಿ. ಬ್ಲೀಚಿಂಗ್ ಪೌಡರ್ ಅದರ ಸಾಮಾನ್ಯವಾಗಿರ್ತಕ್ಕಂತಹ ಹೆಸರು. ಓಕೆ, ನೆಕ್ಸ್ಟ್ ನೋಡ್ರಿ. ಸೋಡಿಯಂ ಹೈಡ್ರಾಕ್ಸೈಡ್ ಬಂತಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಎರಡನೇ ಆಪ್ಷನ್ದಾಗಿತ್ತು ನೋಡ್ರಿ. ಹೌದಾ? NaOH ಅಂತ ಬರ್ತಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್. ಹೌದಾ? ಇದು ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ನಾವು? Na ಕಂಟೆನ್ಸ್ ಪ್ಲಸ್. ಹೌದಾ? ಕೆಟಾಯನ್ ಅಂತ ಕರಿತೀವಿ. ಕೆಟಾಯನ್ ಅನನ್ ಅಂತ ಬರ್ತಾವ ಕೆಮಿಸ್ಟ್ರಿನಾಗ. Na ಪ್ಲಸ್ ಕೆಟಾಯನ್ ಆ್ಯಂಡ್ OH ಅನನ್ ಅಂತ ಕರಿತೀವಿ. ಹೌದಾ? ಹೌದಾ? ಇದು ಏನು ಮಾಡ್ತಿದ್ರಿ ಸರ್ ಅಂತಂದ್ರೆ, ಇಟ್ ರೆಡಿಲಿ absorbs moisture unit of dissolves. Sodium hydroxide is the most widely used industrial alkali and often used in drain and oven cleaners. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಮತ್ತು ಡ್ರೈನ್ ಆ್ಯಂಡ್ ಓವನ್ ಕ್ಲೀನರ್ಸ್ ಆಗಿ ಇದನ್ನು ಉಪಯೋಗ ಮಾಡ್ತೀವಿ. ಪ್ರತಿಯೊಂದರದ್ದು ಹಿಂದೂ ಒಂದು ಮಾಹಿತಿ ಇರ್ತೈತಿ. ಆ ಮಾಹಿತಿಯನ್ನು ನಾವು ಕಲೆ ಹಾಕೋತಾ ಹೋಗ್ಬೇಕಾಗ್ತೈತಿ. ಫಾರ್ಮುಲಾ NaOH, ಮಾಲಿಕ್ಯುಲರ್ ಮಾಸ್ 39.997 ಗ್ರಾಮ್ ಪರ್ ಮೋಲ್. ಪ್ರತಿಯೊಂದಕ್ಕೂ ಅರ್ಥ ಐತಿ ವಿಜ್ಞಾನದಾಗ. ಎಸ್ ಬಾತ್ ನೋಡ್ರಿ. ಸೋಡಿಯಂ ಕಾರ್ಬೋನೇಟ್ ಬಂತಲ್ಲ, Na2CO3. ಸೋಡಿಯಂ ಕಾರ್ಬೋನೇಟ್ ಇಸ್ ದ, ಹೌದಾ, ಡಿಸೋಡಿಯಂ ಸಾಲ್ಟ್. ಎಂಥದ್ದು? ಡಿಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋನಿಕ್ ಆಸಿಡ್ ವಿತ್ alkalizing property when dissolved in water. Sodium carbonate form carbonic acid and sodium hydroxide as a strong base. ಹೌದಾ? ಇದು ಏನಿದು? ಬೇಸ. ಇದು ಆಸಿಡ್ ಅಲ್ಲ, ಇದು ಬೇಸ್, ಸ್ಟ್ರಾಂಗ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ನ್ಯೂಟ್ರಲೈಸಸ್ ಗ್ಯಾಸ್ಟ್ರಿಕ್ ಆಸಿಡ್. ಹೌದಾ? ಅಂದ್ರೆ ಏನಾದರೂ ನಮ್ಮ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದರೆ ಏನು ತಗೋತೀವಿ ನಾವು? ಸೋಡಿಯಂ Na2CO3 ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಹೌದಾ? ಸೋಡಿಯಂ ಕಾರ್ಬೋನೇಟನ್ನೇ ತಗೋತೀವಿ. ಅದೇನು ಮಾಡ್ತೈತಿ? ಗ್ಯಾಸ್ಟ್ರಿಕ್ ಅನ್ನ ಏನು ಮಾಡ್ತೈತಿ? ಆಸಿಡ್ ಇದ್ದದನ್ನು ಕರಗಿಸ್ತೈತಿ. ಯಾಕಂದ್ರೆ ಅದು ಸ್ಟ್ರಾಂಗ್ ಬೇಸ್. ಅದನ್ನು ನಮ್ಮ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಜಾಸ್ತಿ ಹಾಸ್ಪಿಟಲ್ನಾಗೂ ಇದೇ ಕೊಡ್ತಾರೆ. ಈ ಯುನೋಪಿನೋ ಇರ್ತಾವಲ್ಲ, ಅದನ್ನು ನಾವು ಏನು ಮಾಡ್ತೀವಿ? ಹೊಟ್ಟೆಯಾಗಿರ್ತಕ್ಕಂಥ ತ್ರಾಸನ್ನು ಅದು ಸ್ವಲ್ಪ ಕಮ್ಮಿ ಮಾಡ್ತೈತಿ, ನಾರ್ಮಲ್ ಆಗಿ ಆಡ್ ಮಾತನಾಗ ಹೇಳ್ಬೇಕಂದ್ರೆ. ಓಕೆ, ನೆಕ್ಸ್ಟ್. ಇದೇ ನನಗೆ ನೆನಪು ಬರಲಿಲ್ಲ. ಜಿಪ್ಸಮ್ ಅಂತ ಕರಿತೀವಿ. H2O ಸ್ಕೋರ್ ಸ್ವಲ್ಪ ನೆನಪಾಯಿತು. ಸ್ವಲ್ಪ ಏನು ಹಿಂಗೆ ಭಯಾಗಿತ್ತು, ಬಟ್ ನೆನಪಾಗಲಿಲ್ಲ ಅಷ್ಟೇ. ಜಿಪ್ಸಮ್ ಸಾಫ್ಟ್. ಇದನ್ನೇನಂತ ಕರಿತೀವಿ? ಕ್ಯಾಲ್ಸಿಯಂ ಸಲ್ಫೇಟ್
ಡೈಹೈಡ್ರೇಟ್ ಏನಂತ ಕರಿತೀವಿ ಇದಕ್ಕೆ ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಹೌದಾ? ಕೆಮಿಕಲ್ ಫಾರ್ಮುಲಾ CaSO4.2H2O. ಓಕೆ, ನೆಕ್ಸ್ಟ್ ಕ್ವಶನ್. ವೇಟ್ 1 ಸೆಕೆಂಡ್ ವೇಟ್ ಮಾಡಿರಿ. ಅಲ್ಲಿ ಕೇಳಿದ್ದು ಹಾಫ್ ಎಚ್ ಟು ಅಂದ್ರೆ ಬೇರೆ, ಇಲ್ಲಿ 2H2O ಐತಿ. ಎರಡೂ ಓಕೆ, ಬಟ್ ಆಪ್ಷನ್ ಆಗೈತಿ ಅಂತ ಡಿಸ್ಕಷನ್ ಮಾಡಕತ್ತೀನಿ ಅಷ್ಟೇ. ಇಲ್ಲಿ ನೋಡ್ರಿ, ಜಿಪ್ಸಮ್ದು ಕೆಮಿಕಲ್ ಸೂತ್ರ ಏನು? CaSO4.2H2O. ಅಲ್ಲಿ ಹಾಫ್ 1/2 ಬಂತಂದ್ರೆ ಅದು ಏನಾಗ್ತೈತಿ ನಮಗೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಎರಡು ಭಾಳ ಮಜಾ ಅದಾವೆ. ಇಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಎಲ್ಲಿ ಬಳಸ್ತೀವಿ? ಮೂಳೆಗಳನ್ನು ಮುರಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಳಸ್ತಕ್ಕಂಥ ಕೆಮಿಕಲ್ ಫಾರ್ಮುಲಾ ಯಾವುದು? CaSO4.12H2O ಅಂತೇಳಿ ಅದರದ್ದು ಸೂತ್ರ ಐತಿ, ಅದನ್ನು ಹೇಳ್ತೀನಿ. ಜಿಪ್ಸಮ್ ರಾಸಾಯನಿಕ ಸೂತ್ರ CaSO4.2H2O, ಅದನ್ನು ಹೇಳ್ಬಿಡ್ತೀನಿ. ತಡ್ರಿ, ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ಬಿಡ್ತೀನಿ. ನೋಡ್ರಿ, ಇಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4.12H2O ಇದರ ಒಂದು ರಾಸಾಯನಿಕ ಸೂತ್ರ. ಹೌದಾ? ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ಎಲ್ಲಿ ಬಳಸ್ತಾರ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಮೂಳೆಗಳ ಮುರಿದಂಥ ಸಂದರ್ಭದಲ್ಲಿ ನಮ್ಗೆ ಹಾಕ್ತಾರಲ್ಲ, ಕೈಗೆ ಕಾಲಿಗೆ ಎಲು ಮುರಿದಾಗ ಹಾಕೋತೀವಲ್ಲ, ಅದನ್ನು ಅಲ್ಲಿ ಬಳಸ್ತಾರೆ. ಅದು ಏನು ಮಾಡ್ತಿದ್ವಿ? ಒಂದು ಗಟ್ಟಿ ಇದು ಏನು ಆ ಒಂದು ದ್ರವವನ್ನು ಹಾಕೋದ್ರಿಂದ ಆಗ್ತೈತಿ, ಸಿಮೆಂಟ್ ಗಟ್ಟಲೆ ಗಟ್ಟಿ ಆಗ್ತೈತಿ. ಅದಕ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಎರಡೂ ಹೇಳ್ಬಿಡ್ತೀನಿ. ಇದನ್ನು ಕ್ವಶನ್ ಆಗೈತಿ, ಅದನ್ನು ಕ್ವಶನ್ ಆಗೈತಿ. ಅದು ಜಿಪ್ಸಮ್, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಲ್ಲಿ 2H2O ಐತಿ, ಅದರ ನಡುಭಾಗಕ್ಕೆ ಹಾಫ್ 2H2O ಬಂತಂದ್ರೆ, ಹಾಫ್ H2O ಬಂತಂದ್ರೆ ಅದು ಏನಾಗ್ತೈತಿ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗ್ತೈತಿ, ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗ್ತೈತಿ. ನೆಕ್ಸ್ಟ್ ಅಂತಂದ್ರೆ ಜಿಪ್ಸಮ್ ಬರ್ಬೇಕಂದ್ರೆ CaSO4.2H2O ಇಟ್ಟು ಉದ್ದ ಬಂದ್ವಿ. ಓಕೆ, ಡೈರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗಮ್ಮ. ಪ್ರತಿಯೊಂದು ಮಾಹಿತಿನೂ ಭಾಳ ಇಂಪಾರ್ಟೆಂಟ. ಯಾಕಂದ್ರೆ ನಾನು ಎಲ್ಲ ನೇರವಾಗಿ ಉತ್ತರ ಹೇಳಿ ನಿಮಗೆ ಹೋಗ್ಬೋದಿತ್ತು. ನಿಮ್ಗೆ ಮಾಹಿತಿಯನ್ನು ಯಾಕೆ ಇಷ್ಟು ಕಲೆ ಹಾಕಿ ಹೇಳಕತ್ತೀನಿ ಅಂದ್ರೆ, ಯಾಕಂದ್ರೆ ಎಲ್ಲಾದರೂ ಒಂದು ನಿಮಗೆ ಇದು ಉಪಯೋಗ ಆಗೇ ಆಗ್ತೈತಿ ಜೀವನದಾಗ. ಇವು ಬಂದೇ ಬರ್ತಾವ, ಕ್ವಶನ್ಗಳು ಇವೇ ಆಗ್ತಾವ. ನೆನ್ಪಿಟ್ಟುಕೋರಿ, ಎಕ್ಸಾಮ್ದಾಗ ಎಲ್ಲಿ ಕೇಳ್ತಾನೋ ಹೆಂಗೆ ಕೇಳ್ತಾನೋ ಐ ಡೋಂಟ್ ನೋ, ಬಟ್ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿ ಆಗ್ತಾವ. ಓಕೆ, CaOCl2 ನೋಡಿದ್ವಿ, NaOH ನೋಡಿದ್ವಿ, Na2CO3 ನೋಡಿದ್ವಿ, CaSO4.12H2O ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಬರೀ 2H2O ಬಂದ್ರೆ ಇದು ಹಾಫ್ ಬರ್ಲಿಕ್ಕಂತಂದ್ರೆ ಯಾವುದು? ಜಿಪ್ಸಮ್. ಹಾಫ್ ಬಂತಂದ್ರೆ ಅದು ಏನಾಗ್ತೈತಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗ್ತೈತಿ. 4 ಆಪ್ಷನ್ಗಳು ಅಷ್ಟೇ ಪ್ರಮುಖ, ಅಷ್ಟೇ ಇಂಪಾರ್ಟೆಂಟ್ ಅದಾವ ನೋಡ್ರಿ ಇವು. ಓಕೆ, ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾಗಿರ್ತಕ್ಕಂಥ ಪ್ರಕ್ರಿಯೆ. ನೋಡ್ರಿ, ನೆಕ್ಸ್ಟ್ ಕ್ವಶನ್. ಶುದ್ಧ ಪದಾರ್ಥಗಳನ್ನು ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾಗಿರ್ತಕ್ಕಂಥ ಪ್ರಕ್ರಿಯೆ ಅಂದ ಸ್ಫಟಿಕೀಕರಣ ಪ್ರಕ್ರಿಯೆ. ಆವಿಕರಣ ಅಲ್ಲ, ಬಾಷ್ಪ ವಿಸರ್ಜನೆ ಅಲ್ಲ. ಇನ್ನು ಉತ್ಪತನನ ಬಗ್ಗೆ ಈ ಒಂದು ಪ್ರತಿಯೊಂದು ಏನು 4 ಆಪ್ಷನ್ ಅದಾವಲ್ಲ, ನಾನು ಹಿಂದಿನ ತರಗತಿನಲ್ಲಿ 2019 ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಮುಂದೆ ಪ್ರತಿಯೊಂದಕ್ಕೂ ಅರ್ಥ ಹೇಳೀನಿ. ಅಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಕೆಲವೊಂದು ನೋಟ್ಸ್ಗಳ ಮೂಲಕನೂ ಈ ಒಂದು ಪ್ರಶ್ನೆಗೆ ವಿವರಣೆ ಕೊಟ್ಟೀನಿ. ಅಲ್ಲಿ ಏನು ಕೇಳಿದ್ದ? ಉತ್ಪತನ ಕೇಳ್ತಾನೆ. ಕ್ವಶನ್ಗಳು ಹಿಂಗೆ ಕೇಳ್ತಾನೆ. ಹೌದಾ? ಈಗ ಈ ಆಪ್ಷನ್ ಮ್ಯಾಗ ಕೇಳೋಣ, ನಾಳೆಗೆ ಮತ್ತೆ ಮರುದಿವಸ ಬೇರೆ ಆಪ್ಷನ್ ಮ್ಯಾಗ ಕ್ವಶನ್ ಕೇಳ್ತಾನೆ. ಬಾಷ್ಪೀಕರಣ, ಬಾಷ್ಪ ವಿಸರ್ಜನೆ ಮೇಲೆ ಅಂತಂದ್ರೆ ಎಲೆಗಳು ತಮಗೆ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಆವಿಯ ಮೂಲಕ ಬಿಟ್ಟುಕೊಟ್ಟು ಅಂತಂದ್ರೆ ಅದನ್ನು ಏನಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಆವಿಕರಣ ಅಂದ್ರೆ ನೀರು ಆವಿಯಾಗೋದು, ಸಿಂಪಲ್ಲ, ದಿನನಿತ್ಯ ನೋಡ್ತೀವಿ. ಉತ್ಪತನ ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಪ್ರಕಾರಗಳಲ್ಲಿ ಬರ್ತಾವಿದು. ಯಾವುದೇ ಒಂದು ವಸ್ತು ಘನರೂಪದಲ್ಲಿರ್ತಕ್ಕಂಥ ವಸ್ತು ನೇರವಾಗಿ ದ್ರವ ರೂಪಕ್ಕೆ ಬಾರದೆ ಅನಿಲ ರೂಪಕ್ಕೆ ಪರಿವರ್ತನೆ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಉತ್ಪತನ. ಸಬ್ಲಿಮೇಷನ್ ಇಂಗ್ಲೀಷ್ನಾಗ ಏನಂತ ಕರಿತೀವಿ ಸರ? ಸಬ್ಲಿಮೇಷನ್ ಅಂತ ಕರಿತೀವಿ ರೀ. ಆ ಒಂದು ಸಬ್ಲಿಮೇಷನ್ ಅಂತಕ್ಕಂಥ ಪ್ರಕ್ರಿಯೆಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಡಾಂಬರ್ ಗುಳಿಗೆ, ಕರ್ಪೂರ, ಬೇಕಾದಂಥ ಈ ಒಂದು ಎಕ್ಸಾಂಪಲ್ಗಳು. ಹಿಂಗೂ ಕ್ವಶನ್ ಆಗೈತಿ, ಹಿಂಗೆ ಕೇಳ್ತಾನ. ತುಂಬ ಎಕ್ಸಾಮ್ದಾಗ ಕ್ವಶನ್ ಆಗೈತಿ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಯಾಕಂದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಾವೆ ಅವು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹುಲಿಗಳು ಅದಾವ. ಆ ಹುಲಿಗಳು ಅಂತಂದ್ರೆ ಎಲ್ಲಿ ವಾಸಿಸ್ತಾವ್ರಿ? ಅವು ಕಾಡಿನಾಗನೇ ಬದುಕ್ತಾವ. ಆ ಪ್ರಾಣಿಗಳನ್ನು ಒಯ್ದು ಮರುಭೂಮಿಯಾಗ ತಂದುಬಿಟ್ರೆ ಬದುಕ್ತಾವೇನು? ಬದುಕಂಗಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು. ಈಗ ಆನೆಗಳದಾವ, ಆನೆಗಳನ್ನು ಕಾಡಿನಾಗ ತಂದುಬಿಟ್ಟು ನಾಡಿನಾಗ ಬದುಕ್ತಾವ? ಇಲ್ಲ. ಅವುಗಳು ಅವ್ರದ್ದೇ ಆಗಿರ್ತಕ್ಕಂಥ ಪ್ರಪಂಚ, ಅವ್ರದ್ದೇ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಅವು ಬದುಕ್ತಾವ. ಅದಕ್ಕೆ ನಾವೇನಂತ ಕರಿತೀವಿ? ಸ್ಥಳೀಯ ಪ್ರಭೇದಗಳಂತ ಕರಿತೀವಿ. ನೋಡ್ರಿ, ನಾವು ಮನುಷ್ಯರು ನಾವು ಹೋಗಿ ಒಮ್ಮೆ ರಾಜಸ್ಥಾನದ ಥಾರ್ ಮರುಭೂಮಿಯಾಗ ನಡ್ಬರ್ಕ ಉಸುಕ್ನ್ಯಾಗ ಕುಂದ್ರಂದ್ರೆ ಕುಂದಿರ್ತೀವೇನೋ? ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಪ್ರಾದೇಶಿಕತೆ ಇರ್ತೈತಿ. ಆ ಒಂದು ಜೀವಿಗಳಿಗೆ ಸಂಬಂಧಪಟ್ಟಂತೆ
ಬರ್ತದಂತೆ ಆವಾಸಗಳಿಗೆ ಚಾಪ್ಟರ್ನ ಆವಾಸಗಳಂತ ಚಾಪ್ಟರ್ ಬರ್ತಿದ್ದಲ್ಲ ಅಲ್ಲಿ ಬರ್ತದೆ ಇದು. ಅಂದ್ರೆ ಒಂದು ಅದರದ್ದೇ ಆಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕ್ತಕ್ಕಂಥ ಪ್ರಾಣಿಗಳೇನಂತ ಕರಿತೀವಿ, ಸ್ಥಳೀಯ ಪ್ರಭೇದಗಳು ಅಂಥೇಳಿ ನಾವು ಕರಿತೀವಿ. ಕ್ವಶನ್ ರಿಪೀಟ್ ಆಗಿದ್ದು ಆ್ಯಸ್ ಇಟ್ ಈಸ್ ಸೇಮ್ ಕ್ವಶನ್ ಕೇಳೋಣ. ಇದಂತರೂ ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಅಂದ್ರೆ ಜೈವಿಕ ವಿಘಟನೆಯಾಗುವ ಅಂದ್ರೆ ಜೈವಿಕ ವಿಘಟನೆ ಅಂತಾರೆ ಯಾವುದಾದ್ರೂ ಒಂದು ವಸ್ತು ಭೂಮಿಯಲ್ಲಿ ತನ್ನಿಂದ ತಾನೇ ಕರಗಿ ಹೋಗಿ ವಿಲೀನ ಆಯ್ತಂದ್ರೆ ಅದಕ್ಕೆ ನಾವು ಜೈವಿಕ ವಿಘಟನೆ ಅಂತ ಕರಿತೀವಿ. ಜೈವಿಕ ವಿಘಟನೆ ಆಗೋದ್ರಿಂದ ಭೂಮಿಗೆ ಒಳ್ಳೆ ಲಾಭ ಆಗ್ತೈತಿ. ಬಟ್ ಇವತ್ತಿನ ದಿನ ಜೈವಿಕ ವಿಘಟನೆ ಆಗ್ತಕ್ಕಂಥ ಪ್ರಮಾಣ ಕಮ್ಮಿ ಆಗೈತಿ. ಯಾಕಂದ್ರೆ ನಾವು ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡ್ತೀವಿ, ಎಷ್ಟೋ ಕೆಮಿಕಲ್ಗಳನ್ನು, ರಾಸಾಯನಿಕಗಳನ್ನು, DDT ಅಂತಹ ಕೆಮಿಕಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಈಗ ಜೈವಿಕ ವಿಘಟನೆ ಪ್ರಮಾಣ ಕಮ್ಮಿ ಆಗೈತಿ ಸ್ನೇಹಿತರೆ. ಕ್ವಶನ್ ಏನು ಕ್ಯಾನ, ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಗಾಜು ಆಗೋದಿಲ್ಲ, ತರಕಾರಿ ಆಗ್ತೈತಿ, ಚರ್ಮ ಆಗ್ತೈತಿ. ಅಂದ್ರೆ ಒಂದು ಆಗೋದಿಲ್ಲ ಅಂದ್ರೆ ಆಪ್ಷನ್ ರಾಂಗ್ ಅದು. ಕಾಗದ ಜೈವಿಕ ವಿಘಟನೆ ಆಗ್ತೈತಿ, ಹೂವು ಜೈವಿಕ ವಿಘಟನೆ ಆಗ್ತೈತಿ, PVC ಪೈಪ್ಗಳು ಆಗೋದಿಲ್ಲ, ಪ್ಲಾಸ್ಟಿಕ್ ಐತಿ, ಅದು ಆಪ್ಷನ್ ಸಂಖ್ಯೆ 2 ರಾಂಗ್. ಮರದ ತುಂಡು ಜೈವಿಕ ವಿಘಟನೆ ಆಗ್ತೈತಿ, ಪ್ಲಾಸ್ಟಿಕ್ ಚೀಲ ಆಗೋದಿಲ್ಲ, ತಾಮ್ರದ ತಂತಿ ಆಗ್ತೈತಿ. ಇನ್ನು ಪ್ರಾಣಿಯ ತ್ಯಾಜ್ಯ, ಹಲ್ಲು, ಹಣ್ಣಿನ ಸಿಪ್ಪೆ, ಇವು 3 ಆಪ್ಷನ್ ಸಂಖ್ಯೆ 4ರಲ್ಲಿರ್ತಕ್ಕಂಥ 3 ವಸ್ತುನು ಭೂಮಿಯಲ್ಲಿ ಸಮಯ ಬಂದಂತೆ ಕರಗಿ ಹೋಗ್ತಾವಲ್ಲ, ಇದನ್ನು ಜೈವಿಕ ವಿಘಟನೆ ಅಂತ ಕರಿತೀವಿ. ಇದು ಪ್ರಾಣಿ ತ್ಯಾಜ್ಯ, ಹುಲ್ಲು ಮತ್ತು ಹಣ್ಣಿನ ಸಿಪ್ಪೆ, ಇವು 3 ಏನಾಗ್ತವ ಟೈಮ್ ಹೋದಂಗೆ ಏನಾಗ್ತೈತಿ ಅದು ಕರಕ್ಕೋತಾ ಹೋಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಮೆಲೇಬಲ್ ಆ್ಯಂಡ್ ಡಕ್ಟೈಲ್ AU ಎಕ್ಸಾಂಪಲ್ ಆಫ್ ಮೆಟಲೈಟ್. ನೆಕ್ಸ್ಟ್ ಇದು ಆಗೈತಿ DDT, ಇವೆಲ್ಲ ಆಗ್ಯಾವ. SI ಯೂನಿಟ್, ಮೀಟರ್ ಕ್ಯೂಬ್, ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಲಿಮೇಷನ್ ಆಗೈತಿ, ಸಬ್ಲಿಮೇಷನ್ ಆಗೈತಿ ಅಂದ್ರೆ ಉತ್ಪತ್ತನ ಬಗ್ಗೆ ವಿವರಣೆ ಕೊಟ್ಟೆ. ಕ್ರಿಸ್ಟಲೈಸೇಷನ್ ಸ್ಫಟಿಕೀಕರಣ, ಟ್ರಾನ್ಸ್ಪೋರ್ಟೇಷನ್, ಹೌದಾ, ಇವ್ಯಾಪರೇಷನ್ ಇದನ್ನು ಆಗೈತಿ. ಸ್ಪೀಶೀಸ್ ಫೌಂಡ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಈಸ್ ನೌನ್ ಆ್ಯಸ್ ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ದ ಗ್ರೂಪ್ ಆಫ್ ಕಂಟೈನಿಂಗ್ ಓನ್ಲಿ ಬಯೋಡಿಗ್ರೇಬಲ್ ಅಂದ್ರೆ ಜೈವಿಕ ವಿಘಟನೆ. ಆ ಶಬ್ದಕ್ಕೆ ಇಂಗ್ಲೀಷ್ನಾಗ ಅರ್ಥ ಅಷ್ಟು ಗೊತ್ತಿದ್ರೆ ಸಾಕು. ಇಂಗ್ಲೀಷ್ನಾಗ ಸ್ಟಡಿ ಮಾಡ್ಬೇಕ್ರಿ ಅಂತಿಲ್ಲ, ಕೆಲವೊಂದಿಷ್ಟು ಶಬ್ದಗಳನ್ನು ನಾವು ಇಂಗ್ಲೀಷ್ನಲ್ಲಿ ಕಲಿಲೇಬೇಕು. ಅವು ಶಬ್ದಗಳು ನಮಗೆ ಬಂದು ಅಂತಂದ್ರೆ ಮುಂದಿನ ಎಕ್ಸಾಮ್ನು ನಮಗೆ ಹೆಲ್ಪ್ ಆಗ್ತೈತಿ. ಬಯೋಡಿಗ್ರೇಡೇಬಲ್ ಅಂತಂದ್ರೆ ಜೈವಿಕ ವಿಘಟನೆ. ನೆಕ್ಸ್ಟ್ ಕ್ವಶನ್ ಈಸ್, ಕೊಟ್ಟಿರುವ ಚಿತ್ರದಲ್ಲಿರ್ತಕ್ಕಂಥ ಜೀವಕೋಶದ ವಿಧ ಯಾವುದ್ರಿ ಸರ ಅಂತಂದ್ರೆ ಇದನ್ನು ಸ್ನಾಯು ಕೋಶಗಳು ಅಂತಾರೆ. ಕೊಟ್ಟಿರುವ ಚಿತ್ರದಲ್ಲಿ ಜೀವಕೋಶಗಳ ವಿಧ ಯಾವುದಂತಂದ್ರೆ ಸ್ನಾಯು ಕೋಶಗಳು. ಭಾರತದ ದಕ್ಷಿಣ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ. ಯಾವ ಒಂದು ಹೆಸರಿನಿಂದ ಗುರುತಿಸಲಾಗಿದೆ ನೋಡ್ರಿ. ಭಾರತ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು, ಯಾಕಂದ್ರೆ ನಮ್ಮ ದೇಶ, ಅದರಲ್ಲಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಇರಲೇಬೇಕು. ಭಾರತದ ದಕ್ಷಿಣ ತುದಿ ಅಂತಂದ್ರೆ ಇಂದಿರಾ ಪಾಯಿಂಟ್, ಹೌದಾ, ಇಂದಿರಾ ಪಾಯಿಂಟ್ ಜಲಗಡಿ ಅಂತ ಕರಿತೀವಿ. ಇದಕ್ಕೆ ಭಾರತಕ್ಕಂದ್ರೆ ಇಂದಿರಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಒಳಗೊಂಡಂತೆ ಹೇಳಿದ್ವಿ ಅಂತಂದ್ರೆ ಇದನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಕೇವಲ ಭೂಭಾಗಕ್ಕೆ ಬಂದ್ರೆ ಕನ್ಯಾಕುಮಾರಿ ಆಗ್ತೈತಿ. ಭಾರತದ ಉತ್ತರದ ತುದಿ ಇಂದಿರಾ ಕೋಲ, ಭಾರತದ ಪೂರ್ವದ ತುದಿ ಕಿಬಿತು, ಅರುಣಾಚಲ ಪ್ರದೇಶದ ಕಿಬಿತು. ಆಮೇಲೆ ಭಾರತದ ಉತ್ತರದ ತುದಿ ಭಾರತದ ಪೂರ್ವ ಐತಿ, ಭಾರತದ ಪಶ್ಚಿಮದ ತುದಿ ಗವಾರ್ ಮೋಟೆ ಅಂತ ಕರಿತೀವಿ. ಭಾರತ ಜಗತ್ತಿನ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರ. 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ನನ್ನ ಭಾರತ ದೇಶ ಜಗತ್ತಿನಲ್ಲಿ ಇಡೀ ಜಗತ್ತಿಗೆ ಪರಂಪರೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಭಾರತ ಎಷ್ಟು ಹೇಳಿದ್ರು ಕಮ್ಮಿನೇ, ಹೌದಾ. ಆ ಒಂದು ದೇಶ, ನಮ್ಮ ದೇಶಭಕ್ತಿ ಸದಾ ಇರಲಿ. ಯಾಕಂದ್ರೆ ಮುಂದೆ ನೀವು ಟೀಚರ್ ಆಗೋರು, ಶಿಕ್ಷಕರಾಗೋರು, ನಮ್ಮ ದೇಶವನ್ನು ಜಗತ್ತಿಗೆ ಸಾರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಐತಿ. ನಮ್ಮ ದೇಶವನ್ನು ಇಡೀ ಜಗತ್ತು ಹೇಳ್ಕೊಳ್ತಕ್ಕಂಥ, ಹೌದಾ, ಈಗ ಎಷ್ಟೋ ನಮ್ಮ ಸಾಹಿತಿಗಳು, ತತ್ವಜ್ಞಾನಿಗಳು, ವಿವೇಕಾನಂದ ಅಂತ ಮಹಾನ್ ಜ್ಞಾನಿಗಳು ನಮ್ಮ ದೇಶವನ್ನು ಇಡೀ ಜಗತ್ತೇ ತಲೆಬಾಗುವಂತಹ ಒಂದು ಸ್ಥಿತಿಗೆ ಅವರು ತಮ್ಮ ಒಂದು ನಾಲೆಜ್ಲಿಂದ ಅವ್ರು ನೋಡ್ರಿ ಯಾವುದೇ ಬಡದಾಡಲಿಲ್ಲ. ಒಬ್ಬ ಒಳ್ಳೆ ಜೀವಿ, ಒಬ್ಬ ಒಳ್ಳೆ ಸಂತ, ಒಬ್ಬ ಒಳ್ಳೆ ತತ್ವಜ್ಞಾನಿ ಎಂದೂ ಹೊಡೆದಾಡಕ್ಕಿಲ್ಲ. ಅವರ ಒಂದು ಜ್ಞಾನಕ್ಕಾಗಿ ಜಗತ್ತು ತಲೆಬಾಗ್ತೈತಿ ವಿನಃ ಅವರು ಬಡದಾಟ ಎಲ್ಲಿಯೂ ಉಪಯೋಗ ಆಗಂಗಿಲ್ಲ. ಇದು ನಮ್ಮ ಭಾರತ ದೇಶ ಕೊಟ್ಟಂಥ ಜಗತ್ತಿಗೆ ಶ್ರೇಷ್ಠ ಕೊಡುಗೆ ಅಂತಲೇ ನಾವು ಹೇಳಬಹುದು. ಎಸ್, ಭಾಳ ಹೇಳ್ಕೊತೋದ್ರ ದೇಶದ ಬಗ್ಗೆ ಭಾಳ ಐತಿ, ಹೌದಾ. ಇಷ್ಟು ನೆನಪಿಟ್ಟುಕೋರಿ, ನಮ್ಮ ಭಾರತ ದೇಶದ ತುದಿಗಳು, ಪ್ರತಿಯೊಂದು ತುದಿಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟೆ. ಇನ್ನೊಂದ್ಸಲ ಐ ರಿಪೀಟ್, ಇಂದಿರಾ ಪಾಯಿಂಟ್ ದಕ್ಷಿಣದ ತುದಿ ಎದಕ್ರಿ ಸರ ಅಂತಂದ್ರೆ ಇದು ಇನ್ಕ್ಲೂಡಿಂಗ್ ಅಂಡಮಾನ್ ಮತ್ತು ನಿಕೋಬಾರ್, ಹೌದಾ. ಇನ್ನು ಕೇವಲ ದಕ್ಷಿಣ ತುದಿ ಭೂಪ್ರದೇಶಕ್ಕೆ ಮಾತ್ರ ಅಂತಂದ್ರೆ ಯಾವುದು, ಕನ್ಯಾಕುಮಾರಿ. ಉತ್ತರದ ತುದಿ ಯಾವುದಂತಂದ್ರೆ ಉತ್ತರದ ತುದಿಗೆ ಬಂತಂದ್ರೆ ಇಂದಿರಾ ಕೋಲ. ಇನ್ನು ಪೂರ್ವದ ತುದಿ ಕಿಬಿತು, ಅರುಣಾಚಲದ ಕಿಬಿತು. ಇನ್ನು ಪಶ್ಚಿಮದ ತುದಿ ಗುಜರಾತಿನ ಗೌಹಾರ್ ಮೋಟಿ. ಯಾವುದು, ಗುಜರಾತಿನ ಗೌಹಾರ್ ಮೋಟಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಮ ಭಾರತೀಯತ್ರ ಸಂತತಿ ಅಂಥೇಳಿ ಯಾವುದು ವಿಷ್ಣು ಪುರಾಣದಲ್ಲಿರ್ತಕ್ಕಂಥ ಶ್ಲೋಕ ಹೇಳ್ತೈತಿ. ಅಂತಂದ್ರೆ ಸಮುದ್ರದಿಂದ ಅದಕ್ಕೆ ಭಾಳ ಚಂದ ವಿವರಣೆ ಕೊಡ್ತದ.
ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಈ ಮಧ್ಯೆ ನೆಲೆಸಿರ್ತಕ್ಕಂಥ ಪ್ರದೇಶವೇ ಭಾರತ. ಇಲ್ಲಿ ವಾಸಿಸುವರೆಲ್ಲರೂ ಭಾರತೀಯರು ಎಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಶ್ಲೋಕ ನೋಡ್ರಿ. ಅವತ್ತೇ ಸಾವಿರಾರು ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಶ್ಲೋಕ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಮ ಭಾರತೀಯತ್ರ ಸಂತತಿ. ಎಷ್ಟು ಒಂದೊಂದು ಹೇಳ್ಕೊತ ಹೋದ್ರೆ ಮುಗಿಯಂಗಿಲ್ಲ. ಎಸ್, ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿ ವೈರಸ್. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥ ಕ್ರಿಯೆ ಅಂದ್ರೆ ಒಕ್ಕಣೆ ಅಂತ ಕರಿತೀವಿ. ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವ್ಯೂಹದ ಭಾಗ. ನೋಡ್ರಿ, ಸಣ್ಣ ಕರಳು ನೋಡ್ರಿ. ಪಚನಾಂಗ ಕ್ರಿಯೆ, ಜೀರ್ಣಾಂಗ ಕ್ರಿಯೆ ಭಾಳ ಇಂಪಾರ್ಟೆಂಟ್ ಆಗ್ತಾವೆ ನಮಗೆ. ನೋಡ್ರಿ, ಈಗ ಜೀರ್ಣಕ್ರಿಯೆಗೆ ಬಂದಾಗ ಬಾಯಿನಿಂದ ಎಲ್ಲಿ ಹೋಗ್ತೈತೆ ಆಹಾರ? ಜಠರು. ಬಾಯಲ್ಲಿರ್ತಕ್ಕಂಥ ಲಾಲಾರಸ ಗ್ರಂಥಿಗಳು ಅನ್ನವನ್ನು ಏನು ಮಾಡ್ತಾವ? ಜಠರಕ್ಕೆ ತೆಗೆದುಕೊಳ್ತಾವ. ಜಠರದಲ್ಲಿ ಯಾವ ಒಂದು ಇದು ಕೆಮಿಕಲ್ ಬಿಡುಗಡೆ ಆಗ್ತೈತಿ? ಆಮ್ಲ ಬಿಡುಗಡೆ ಆಗ್ತೈತಿ. HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಇದನ್ನು ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಹೌದಾ? ಹೊಟ್ಟೆಯಲ್ಲಿ ಬಿಡುಗಡೆಗೊಳ್ತಕ್ಕಂಥ ಆಸಿಡ್ ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್. ಅಲ್ಲಿಂದ ಸಣ್ಣ ಕರಳಿಗೆ ಆಹಾರ ಹೋಗ್ತೈತಿ. ಪೆನ್ಕ್ರಿಯಾಸ ಎಲ್ಲ ಬರ್ತಾವೆ. ಇದು ಏನು ಕಿಣ್ವಗಳು ಎಲ್ಲ ರಿಲೀಸ್ ಮಾಡ್ತಾವೆ ಆಹಾರವನ್ನು. ಬಟ್ ಲಾಸ್ಟಿಗೆ ಕೊಬ್ಬು ಸಂಪೂರ್ಣವಾಗಿ ಕರಗ್ತಕ್ಕಂಥ ಜೀರ್ಣವಾಗ್ತಕ್ಕಂಥ ಜೀರ್ಣಾಂಗ ವ್ಯೂಹ ಅಂದ್ರೆ ಸಣ್ಣ ಕರಳು. ಆ ಸಣ್ಣ ಕರಳಿನಲ್ಲಿ ವಿಲೈಗಳಂತಹ ಒಂದು ಚಿಕ್ಕ ಚಿಕ್ಕ ಭಾಗಗಳಿರ್ತಾವ. ಅವು ಏನು ಮಾಡ್ತಾವ? ನಮ್ಮ ಆಹಾರವನ್ನು ರಕ್ತಕ್ಕೆ ಕೊಂಡೊಯ್ತಾವ. ಇನ್ನು ವೇಸ್ಟೇಜ್ ಪಾರ್ಟಿಕಲ್ ದೊಡ್ಡ ಕರಳಿನ ಮೂಲಕ ಗುದದ್ವಾರದ ಮೂಲಕ ಹೊರಗೆ ಹೋಗ್ತೈತಿ. ದಿಸ್ ಇಸ್ ಸ್ಮಾಲ್ ಇಂಟ್ರೋ ಅಂತ ಕರಿತೀವಿ. ಇದರದ್ದು ಜೀರ್ಣಾಂಗ ವ್ಯೂಹದ್ದು ಸ್ಮಾಲ್ ಆಗಿ. ಇನ್ನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜಿನ್ನರ್. ಯಾರು? ಎಡ್ವರ್ಡ್ ಜಿನ್ನರ್ ಅಂತಕ್ಕಂಥವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರಿ ಸ್ನೇಹಿತರೆ. ನೋಡ್ರಿ, ಇನ್ನು ಅಲೆಕ್ಸಾಂಡರ್ ಫ್ಲೇಮಿಂಗ್ ಅದಾರ, ಲೂಯಿಸ್ ಪಾಶ್ಚರ್ ಅದಾರ, ರಾಬರ್ಟ್ ಕೋಚ್ ಅದಾರ. ಸರ್, ಇವ್ರು ಏನೇನು ಕಂಡುಹಿಡಿದ್ರಿ? ಹಿಂಗೆ ಓದ್ಬೇಕ್ರಿ ನಾವು. ಕಾಂಪಿಟೇಟಿವ್ ಅಂತಂದ್ರೆ ಪ್ರತಿಯೊಂದೂ ಇಂಪಾರ್ಟೆಂಟ್ ನಮಗೆ. ನೋಡ್ರಿ, ಅದರ ವಿವರಣೆ ಐತಿ. ಇವರು ಅಲೆಕ್ಸಾಂಡರ್ ಫ್ಲೇಮಿಂಗ್. ಓಕೆ, ಸರಿ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಇದ್ರ ಬಗ್ಗೆ ಆಯಿತು. ಆಗಸ್ಟ್ 1881, ಆಗಸ್ಟ್ 6 ಜನಿಸ್ತಾರ. ಓಕೆ, ಇವ್ರು ನೋಡ್ರಿ ಯಾರು? ಲೂಯಿಸ್ ಪಾಶ್ಚರ್. ಸರ್, ಇವ್ರು ಏನು ಕಂಡುಹಿಡಿದ್ರಿ? ಏನಂತಂದ್ರೆ ನೋಡ್ರಿ, ಇಲ್ಲಿ ಕೊಟ್ಟಾರ ವ್ಯಾಕ್ಸಿನ್. ಹೌದಾ? ವೀಕೆಂಡ್ ಆರ್ ಎಂಥ ಒಂದು ವ್ಯಾಕ್ಸಿನ ಕಂಡುಹಿಡಿದ್ರಿ ಇವ್ರು ಅಂತಂದ್ರೆ ನೋಡ್ರಿ, ಸ್ವಲ್ಪ ನೋಡ್ರಿ ಇವ್ರ ಬಗ್ಗೆ. ಡೆಮಾನ್ಸ್ಟ್ರೇಟೆಡ್ ದ್ಯಾಟ್ ಮೈಕ್ರೋ ಆರ್ಗಾನಿಸಮ್ಸ್ ಕೇಸ್ ಡಿಸೀಸ್ ಆ್ಯಂಡ್ ಡಿಸ್ಕವರ್ಡ್ ಹೌ ಟು ಮೇಕ್ ವ್ಯಾಕ್ಸಿನ್ಸ್. ಅಂದರೆ ವ್ಯಾಕ್ಸಿನನ್ನು ಅದರ ಬಳಕೆಯನ್ನು ಫ್ರಮ್ ವೀಕೆಂಡ್ ಆರ್ ಏನಿದು ಅಟೆಂಟುಯೇಟೆಡ್ ಇನ್ ಮೈಕ್ರೋಬ್ಸ್. ಹಿ ಡೆವಲಪ್ಡ್ ದ ಅರ್ಲಿಯೆಸ್ಟ್ ವ್ಯಾಕ್ಸಿನ್ಸ್ ಅಗೇನ್ಸ್ಟ್ ಕೊಲೆರಿಯಾ ಅಂತ ಕರಿತೀವಿ. ಹೌದಾ? ಕೊಲೆರಾ ಅದು. ಈ ಒಂದು ವ್ಯಾಕ್ಸಿನನ್ನು ಅವರು ಡೆವಲಪ್ಮೆಂಟ್ ಮಾಡೋದು. ನೋಡಿ ಹೆಂಗಿತ್ತು ಪ್ರೊನೌನ್ಸಿಯೇಷನ್. ಹಂಗೆ ಕೆಲವೊಂದು ಇಂಗ್ಲೀಷ್ನಾಗ ತತ್ರ ನಡೀತಿತ್ತು. ಆದರೂ ಪ್ರಯತ್ನವನ್ನು ಬಿಡಬಾರ್ದು. ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ, ಬಟ್ ಪ್ರಯತ್ನವನ್ನು ಎಂದೂ ಬಿಡಬಾರ್ದು. ಈ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿದ್ರು. ಇನ್ನು ನೆಕ್ಸ್ಟ್ ಯಾರು ಬರ್ತಾರ? ರಾಬರ್ಟ್ ಕೋಚ್. ನೋಡ್ರಿ, ಇವರು ಡಿಸ್ಕವರಿ ಆಫ್ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಮನ್ನು ಕಂಡುಹಿಡಿತಾರೆ. ಭಾಳ ಮುಖ್ಯ. ಡಿಸ್ಕವರಿ ಆಫ್ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೊಬೆಲ್ ಅವಾರ್ಡ್ನು ಇವರಿಗೆ ಬಂದೈತಿ. ಎಸ್, ನೆಕ್ಸ್ಟ್. ಓಕೆ, ಮುಗೀತು. ಓಕೆನಾ? ಸರಿ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಆಯಿತು, ಲೂಯಿಸ್ ಪಾಶ್ಚರ್ ಆಯಿತು, ರಾಬರ್ಟ್ ಕೋಚ್ ಆಯಿತು. ಪ್ರತಿಯೊಂದು ಒಬ್ಬೊಬ್ಬರು ತನ್ನದೇ ಆಗಿರ್ತಕ್ಕಂಥ ವಿವಿಧ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಾರ. ಅದಕ್ಕಾಗಿ ಪ್ರಶ್ನೆಯನ್ನು ಕೇಳೋಣ. ಓಕೆ ಸ್ನೇಹಿತರೆ, ಎಷ್ಟು ಸಾಕು. ಮತ್ತೆ ಏನು ಮಾಡೋಣ? 2023 ಕ್ವಶನ್ ಪೇಪರ್ ಒಂದೈತಿ. ಅದನ್ನು ನೋಡಿ ಮತ್ತೆ ಎಲ್ಲಿಗೆ ಹೋಗೋಣ? ಪೇಪರ್ 2 ಸೈನ್ಸ್ಗೆ ಹೋಗೋಣ. ಅಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ಪೇಪರ್ 1ಗೂ ಯೂಸ್ ಆಗ್ತೈತಿ. ಯಾರೆಲ್ಲ ಪೇಪರ್ 2 ಬರೆಯಾಕತ್ತೀರಿ ಅವರಿಗೂ ಹೆಲ್ಪ್ ಆಗ್ತೈತಿ. ಆರಾಮಾಗಿ ಬರೀರಿ, ಆರಾಮಾಗಿ ಚೆನ್ನಾಗಿ ಓದ್ಕೊರಿ, ಹೆಚ್ಚು ರಿವಿಷನ್ ಮಾಡ್ಕೊರಿ, ಕ್ವಶನ್ ಪೇಪರನ್ನು ಬಿಡಿಸ್ಕೋರಿ. ಓಕೆ, ಇಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾ ಮತ್ತೆ ನಾವು ಮುಂದಿನ ಒಂದು ಪ್ರಶ್ನೆಗಳ ಮೂಲಕ, ಪ್ರಶ್ನೆ ಪತ್ರಿಕೆಯ ಮೂಲಕ ಮತ್ತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.